ಗೌರವಿಸಿದವ್ರು ನಾನು, ಉತ್ತರ ಕೊಡೋರು ಅವ್ರು. ಮೂಲ ನಮ್ಮವ್ವ, ಮೂಲ ಅದಕ್ಕೆ ನಮ್ಮ ಹುಡುಗನವ್ವ. ನಾ ಗೌರವದಿಂದ ಹೇಳ್ತಿ ಅಂತ ನಾ ಸಾಧ್ಯನಿಲ್ಲ. ಅಪಮಾನ ನಮ್ಮಂತ ಅಪಮಾನ, ನಮ್ಗೆ ಅಪಮಾನ. ಇಷ್ಟು 56 ಪುಸ್ತಕಗಳು ಸಾಹಿತಿಗಳು ಬಾಯಾಗ ಶಬ್ದ ಸಾಧ್ಯನೇ ಅನುಭವಿಸೋದು ಯಾಕೆ ಮೂಲ ಜಾನಪದ ಹಾಡುಗಾರಿಕೆ ಅಂತ ತಿಳ್ಕೊಂಡು ರಾಮೂರಿಗೆ, ಆಮೇಲೆ ನಮ್ಮ ಈ ಮಹಿಳಾ ಮಂಡಳದವರು ಇಲ್ಲೇ ಇಟ್ಟಾರ. ನಮ್ಮವ್ವ 95 ವರ್ಷ ಕೊಟ್ಟಿದ್ರು, 2 ವರ್ಷದಿಂದ ತೀರ್ಕೊಡ್ತಾರೆ. ನಮ್ಮಪ್ಪ ಸತ್ತಾಗ 6 ವರ್ಷದ ಹುಡುಗ. ನಮ್ಮಪ್ಪ ಬದುಕಿದ್ರೆ ನಾ ಇಟ್ಟು ಎತ್ತರಕ್ಕೆ ಬರ್ತಿರ್ಲಿಲ್ಲ, ನನಗೀಗ ಅನಿಸ್ತದೆ ಅಂತ. ನಮ್ಮಪ್ಪ ಸಾಯ್ಬೇಕಂತೂ ಏನಲ್ಲ. ನಮ್ಮ ಕರ್ಮ, ನಮ್ಮದ ಹಣೆ ಬರ, ನಮ್ಮ ನಸೀಬ ಹಂಗಿತ್ತ. 6 ವರ್ಷದಾಗ ನಮ್ಮಪ್ಪ ತೀರ್ಕೊಂಡ. ನಮ್ಮವ್ವ 6 ವರ್ಷ ನನಗ, 4 ವರ್ಷ ನಮ್ಮ ತಮ್ಮಗ, 8 ವರ್ಷ ನಮ್ಮ ಅಣ್ಣಗ. ಮಾಸ್ತರ್ಕಿ ಅಪ್ಪ TB ಆಗಿತ್ತು. ಯಾರ ಹೇಳಿದ್ರು, ಅದು ಸಾಂಕ್ರಾಮಿಕ, ಸಾಂಕ್ರಾಮಿಕ ಅಂದ್ರೆ ಮುಂದೆ ಬಂದು ಹುಡುಗರಿಗೆ ಹತ್ತದ ಅಂತ ತಿಳ್ಕೊಂಡು ನಮ್ಮ ಅಪ್ಪ ದಾಟ್ ರಾಜೀನಾಮೆ ಕೊಟ್ಟು ಬಂದು. ಅಪ್ಪಗ ಪಗಾರ ಬರ್ತಿತ್ತು, ನೌಕರಿ ಇತ್ತು, ಆಸ್ತಿ ಇತ್ತು, ಮನೆ ತುಂಬಾ ಮಂದಿ. ನಮ್ಮ ಅತ್ತಿದ್ಲು ಒಬ್ಬಾಕಿ, ನಮ್ಮ ತಮ್ಮನ ಮಗ ನೋಡ್ಲಿಲ್ಲ ಅಂದ್ರೆ ಊಟನ ಹೋಗೋದಿಲ್ಲ ಅಂತಿದ್ಲು. ನಮ್ಮ ಅಪ್ಪ ತಿಂಗಳ ಒಂದು ಬಂಗಾರ ತಂದು ಕೊಡ. ಯಾವಾಗ ನಮ್ಮ ಅಪ್ಪ ನೌಕರಿ ಬಿಟ್ಟು ಬಂದ ಬರಿಗೆ ಯಾರ ಯಪ್ಪ ನಿನ್ನ ಮನೆಗೆ ಬಂದ್ರೆ ನೀವು ದರಿದ್ರ ನಾನು ಮನೆಗೆ ಹೋಗ್ಬಾರ್ದು ಅಂತ ತಿಳ್ಕೊಂಡು ಆಯ್ತು ಬರ್ರಿ. ಇವರೆಲ್ಲ ನೆಂಟರು ಹಣದ ನೆಂಟಿದ್ದಾಗ 3 ಮಕ್ಕಳು ಒಡೆಯಾಗಿತ್ತು ನಮ್ಮ ಅಪ್ಪ. 3 ಸಸಿ ಹಚ್ಚೀನಿ, ನೌಕರಿ ಅಂಕರು ಹೋತು, ಸಾಲ ಅಂಕರು ಮಾಡೀನಿ. ಇವಕ್ಕೆ ನೀರು 2 ಗೊಬ್ಬರ ಹಾಕಿ ದೊಡ್ಡ ಮಾಡಿದಂದ್ರ ನೆರಳು ಸಿಕ್ಕರೆ ಕೂತ್ ಬಾ, ಇಲ್ಲ ಅಂದ್ರೆ ಅವು ಬಿಸಿಲಿಗೆ ಸುಟ್ಕೊಂಡು ಹೋಗ್ತಾವ, ನೀನು ಅಲ್ಲೇ ಹೋಗತ್ತಿರ್ಕಂಡ ಅಂತ ಹೇಳಿ ಕಣ್ಣು ಮುಚ್ಚಿದ. ಯಾಕೆ ಹೇಳ್ತೀನಿ ಅಂತಂದ್ರ 3 ಮಕ್ಕಳ ಕಟ್ಕೊಂಡ ನಮ್ಮ ತಾಯಿ ಕೂಲಿ ಮಾಡಿದ್ರು. 72ನೇ ಇಸ್ವಿ ಒಳಗ ಕೂಲಿ ಮಾಡಿ 1 ರೂಪಾಯಿ ಕೂಲಿ ಮೇಲೆ ಒಂದ್ಸಲ ಪ್ರಶ್ನೆ ಮಾಡಿದ ನಮ್ಮ ತಾಯಿನ, ಯಾಕೋ ಕೈಯಾಗ ದಾರ ಕಟ್ಕೊಂಡಿಯಲ್ಲ ಮತ್ತು ಒಂದೆರಡು ಬಳಿ ಹಾಕೋಬಾರ್ದನ ಅಂತ ಅಂದೆ. ನಮ್ಮವ್ವ ಹೇಳಿದ ನನಗೆ, ತಮ್ಮ 4 ಕಡೆಗೊಂದು ಬಳಿ, ಈ ಕೈಯಾಗ 4, ಆ ಕೈಯಾಗ 4, ಇಸ್ ಕಡೆ 1 ರೂಪಾಯಿ, ಆ ಕಡೆ 1 ರೂಪಾಯಿ, 2 ರೂಪಾಯಿ ಖರ್ಚು ಮಾಡಿದ್ರ ಬಳಿ ಹಾಕೊಂಡವ್ರಿಗೆ ಏನು ಸುಖ ಅದ. 2 ರೂಪಾಯಿ ನಿನಗ ಚಡ್ಡಿ ಹಿಂಗಿ ಹೊಲಿಸಿ ಸಾಲಿಗೆ ಹಚ್ಚಿದ್ರ ನಿನ್ನ ಜೀವನ ಎಷ್ಟು ಚಂದ ಇರ್ತಾರ ಅಂತ ನಮ್ಮವ್ವ ಕೈಯಾಗ ಕಾಯ್ದಿನ ಬಳಿ ಹಾಕೊಂಡ ದಾರ ಕಟ್ಕೊಂಡಿದ್ದು. ಅವತ್ತು ದಾರಾನ ಹರಿದವದ್ದು. ಯಾಕಂತ ಕೇಳಿದ ಗಂಡ ಸತ್ತಿನ ಬಳಿ ಹಾಕೊಂಡ್ರಿ ಏನು ಬಿಟ್ರಿ ಅಂತ ತಿಳ್ಕೊಂಡು ನಮ್ಮ ತಾಯಿ ಆ ರೀತಿ ಬೆಳೆಸಿ 1 ರೂಪಾಯಿ ಕೂಲಿ ಮೇಲೆ ನನ್ನ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಮಾಡಿದ್ದ. ನಮ್ಮ ಅಣ್ಣ ತಮ್ಮರಿಬ್ಬರು ಕನ್ನಡ ಶಾಲೆಗೆ ಹೆಡ್ ಮಾಸ್ಟರ್ ಮಾಡಿದ್ರು. ನಮ್ಮ ಅಪ್ಪ ಕೆಲಸ ಹಾಕಿದ್ದಿಲ್ಲ. ಈಗೇನ ಇಲ್ಲಿ ಜನಪದ ಇದ್ರೇನು ಹಾಡ್ಲಿಕ್ಕೆ ಬಂದ್ರೆ ರಾಮ ಹುಡುಗಿ ತದ್ವಿರುದ್ಧವಾದ ಬದುಕಾಗ್ತಂತ. ತಾಯಿ ತಿಳ್ಕೊಂಡ್ಬಿಟ್ಲು ಸಣ್ಣವಿದ್ದಾಗ. ಸ್ವಾದರ ಮಾವ ಆಗ್ಲೇ ಹೇಳಿದ್ರಲ್ಲ, ಸ್ವಾದರ ಮಾವ ಧಾರೆ ಎದುರು ಕೊಡ್ಬೇಕನ್ನೋ ಮಾತು ಹೇಳಿದ್ರಲ್ಲ. ಇನ್ನೂ ಒಂದು ಮಾತು ಹೇಳ್ತಾರೆ ನಮ್ಮ ಹಳ್ಳಿಗಳಲ್ಲಿ, ತಾಯಿ ಸತ್ತು ಸ್ವಾದರ ಮಾವ ಇರ್ಬೇಕಂತ ಹೇಳ್ತಾರ. ಸ್ವಾದರ ಮಾವ ಸಾಕಿನ ನಾಯಿ ಸವ ಅಂತಾರ. ಏನಂದ್ರು ಕೂಡ ತಾಯಿಯ ಎಲ್ಲಾ ಗುಣ ಮನೋಧರ್ಮಗಳನ್ನ ಮಗುವಿಗೆ ಧಾರೆ ಎರಿಯತಕ್ಕಂಥ ಸೆಕೆಂಡ್ ಮದರಪ್ಪ ಅಂದ್ರ ಸ್ವಾದರ ಮಾವ ಅಂತ. ಮೂಲ ಮತ್ತು ಮೂಲ ಆಗಿದ್ದು ಹೇಳಕತ್ತಿದ್ ನಿಮ್ಗೆಲ್ಲ. ಮೂಲ ನಮ್ಮವ್ವ, ನಮ್ಮೂರು ಕೂಡಲ ಸಂಗಮ. ಯಾರ ನಮ್ಮ ಗೌಡ್ರು ಇಟ್ಟತ್ತನ ಮಾತಾಡೋ ಮುಂದೆ ಹೇಳಿದ್ರು, ಭಾರತದೊಳಗ 3 ಕೋಟಿ ದೇವರು ನೀರಾಗದಾವ ಅಂತ ತಿಳ್ಕೊಂಡು ಅದ್ರ ನಾನು ಒಬ್ಬ. ಕೂಡಲ ಸಂಗಮ, ಸಂಗಮನಾಥ್ ಮಧ್ಯರಾಗದ. ನೀವು ಅಲ್ಲೇ ಇದಾವ ಅಂತೀರಿ. ಹೊರಗೆ ಬಂದು ಹೆಂಗೈತೆ ಒಬ್ಬ ಹೊರಗೆ ಬಂದ್ರೆ ಪರಿಸ್ಥಿತಿ ಏನಂತ. ಆ ಸಂಗಮನಾಥನ ಹೆಸರು ನನಗಿಟ್ಟ. ನಮ್ಮವ್ಗ ನಮ್ಮ ಹುಡುಗರು ನಮ್ಗ ಮೂಲ ಜಾನಪದಕ್ಕೆ, ಮೂಲಾದ ಜಾನಪದಕ್ಕೆ ಒಂದು ಸಣ್ಣದೊಂದು ಸೂತ್ರ ಹೇಳ್ತದೆ.
ಒಂದ್ಸಲ ನಮ್ಮವ್ವ 90 ವರ್ಷದ ತನ ಒಕ್ಕಲ್ತನ ಮಾಡಿಸ 9 ವರ್ಷ ಆಗಿದ್ದು ಏನು ಬಾಯಾಗ ಬಿದ್ದಿದ್ದಲ್ಲ. ರಾಮು ಮೂಲಿಗೆ ನಮ್ಮವ್ವ ಬಹಳ ಆಪ್ತಳು. ನಮ್ಮವ್ವಗ ಪ್ಯಾರಲಿಸ್ ಆದಾಗ ನಮ್ಮ ತಾಯಿನ ಹೆಗಲ ಮೇಲೆ ಹೊತ್ಕೊಂಡು ದವಾಖಾನಿಗೆ ಹೋದ ನಮ್ಮ ರಾಮು ಮೂಲಿಗೆ ಹೋಗೋ ಮುಂದಾಗ ಸುಮ್ಮನೆ ಇದ್ದಕ್ಕೆ ಪಾರ್ಸಿ ಹೊಡೆದತ್ತು ಅಶಕ್ತ ಆಗಿರ್ಲ. ಅಲ್ಲಿ ತನ ಇವಾಗ ಏನೂ ಅನ್ನಿಲ್ಲ, ಏಟ್ ಹೊತ್ತರು ಏನೂ ಅಂದಿದ್ದಿಲ್ಲ. ಆಕೆ ಕುಂದ್ರಿಸಿರಲಿಲ್ಲ, ನಿಂದ್ರಿಸಿರಲಿಲ್ಲ. ಯಾವಾಗ ಇಂಜೆಕ್ಷನ್ ಕೊಟ್ರಲ್ಲ ಎತ್ತರ ಅಲ್ಲಿ ನೋಡ್ರ ನೀ ಸರಿ ತಮ್ಮ ಮುಟ್ಬಣ್ಣ ಮತ್ತೆ ಯಾರು ಉಪ್ಪಿಟ್ಟು ಹೊಡಲ್ಲ. ಇವಾಗ ಹೊತ್ತ ಒಂದತ್ತಿಂದ ಹೊರಿಸಿ ಉಂಡಕ್ಕೆ ಯಾರು ಉಪ್ಪಿಟ್ಟು ಹೊಡಲ್ಲ. 92 ಆಗಿದ್ದು ಅವಾಗ. ಆ ನಮ್ಮವ್ವ ಒಕ್ಕಲ್ತನ ಮಾಡಿಸ್ತಿದ್ಲು ಊರಾಗ 12 ಎಕರೆ ಜ್ವಾಳ. ನಮಗ ಇವತ್ತಿನವರೆಗೂ ನಮ್ಮವ್ವ ಇರುತ್ತಾನ ಜ್ವಾಳ ಹುಣಗುಂದಿಂದ ಕೂಡು ಸಂಘದಿಂದ ಬರ್ತದ. ನಮ್ಮ ಮನೆ ಧಾರವಾಡಕ್ಕೆ ಕಾರ್ ತಗೊಂಡು ಹಾಕೊಂಡು ಬರ್ತೈತೆ. ಒಂದು ಸಲ ಹೋದಾಗ ಜ್ವಾಳ ಒಂದು 10 ಚೀಲ ಇದ್ದು, ಅದ್ರಾಗ ಒಂದ್ ಅರ್ಧ ಚೀಲ ಜ್ವಾಳಕ್ಕೆ ನುಸಿ ಹುಳ ಹತ್ತಿ ಬಿಟ್ಟಿತ್ತು, ಹಿಟ್ಟಾಗಿಬಿಟ್ಟು ಚೀಲದಾಗ. ನಮ್ಮವ್ವ ಎಲ್ಲೇ ಹೋಗಿದ್ಲ, ನಮ್ಮ ಅಣ್ಣ 1 ಊರ ನೌಕರಿ ಮಾಡೋ, ನಮ್ಮ ತಮ್ಮ 1 ಊರ ನೌಕರಿ ಮಾಡೋ, ನಾ ಧಾರವಾಡದಾಗ ಇಲ್ಲಿಂದ ಹೋಗಿದ್ದ. ನಮ್ಮವ್ವ ಒಂದೇ ಇರ್ತದ ಮನ್ಯಾಗ, ಬಾರ್ ಬೇ ಧಾರವಾಡಕ್ಕೆ ಅಂದ್ರ ಹೋಗ ಯಪ್ಪ ಪ್ಯಾಟಿ ಸೇರಿ ನೀಲು ಪ್ಯಾಟಿ ಹೆಣ ಆಗಿ ಹಳ್ಳಿ ತರ್ತಾರಂತ ಅನ್ಸ್ಕೊಳ್ಳೇನ ಅಂತ ಮಾತಿದ. ಪ್ಯಾಟಿ ಸೇರಿ ನೀಲವ್ ಪ್ಯಾಟ್ಯಾಗ ಸತ್ಲು, ಇನ್ನ ಹೆಣ ಇಟ್ಟತಿ ಬರ್ತದ ಅಂತ ತಿಳ್ಕೊಂಡು ಕಾಯೋಗ ಮಾಡ್ಬೇಕಂತ ಮಾಡಿ ಏನ. ನಾನು ಕಿವಿ ಕೇಳದಾಗ ಕಣ್ಣು ಒಂದಾದಾಗ ಶಕ್ತಿ ಕೂತಿದಾಗ ನನಗ್ ವಾಲ್ಯಂದ್ರೂ ಬರ್ಬೇಕನ್ನೋದು ಬಂತಪ್ಪ, ಬರ್ತೀವಿ ಹೋಗ ಅಂತ ಹೇಳಿಬಿಟ್ಲ. ಜ್ವಾಳ ಕಾಳು ಎಲ್ಲ ಆಳು ಎಲ್ಲ ತಾನ ನೋಡ್ತಿದ್ಲ. ಆ ಜ್ವಾಳಕ್ಕೆ ಹಿಟ್ಟಾಗ್ಯದ ನುಸಿ ಐತೆ ಅಂತ ತಿಳ್ಕೊಂಡಂತ ಏನ್ ಮಾಡಿದ, ನಮ್ಮ ಎಲ್ಲ ಕಂಪೌಂಡ್ನಾಗ ಕೆಲಸ ಮಾಡ್ತಿರ್ತಾನ. ನಾನು ಖಾಲಿ ಕುಂದ್ರಲಾರ್ದು ಹಳ್ಳಿಯಾಗ ದುಡ್ಕೋತ ಬಂದವ. ಆ ಅರ್ಧ ಚೀಲ ಹೊತ್ಕೊಂಡು ಮಾಳೆ ಹೋಗಿ ತೂರಾಕತ್ತಿ. ಅರ್ಧ ತೂರಿಕೆ ಯಾರ ಹೇಳಿದ್ರಿ ಬೇ ಅಮ್ಮ ಧಾರವಾಡದ ಮಾಸ್ತರ್ ಬಂದಾರ ಜ್ವಾಳ ತೂರಾಕತ್ತೆ ನೋಡಿ ಮ್ಯಾಲೆ ಅಂದ್ಕೊಂಡು ನಮ್ಮವ್ ಮಾಡೋ ಕೆಲಸ ಬಿಟ್ಟ ಅಡ್ರಾಸ್ ಓಡಿ ಬಂತು ಮ್ಯಾಲೆ. ಏ ಅಪ್ಪ ಎಂದೂ ಮಾಡಿಲ್ಲ ಬಿಟ್ಟಿಲ್ಲ, ಈ ಪ್ಯಾಟ್ ಹೋಗಿ ಬಹಳ ಮೆದುವಾಗಿ ನೀನು ಮೊದಲು ಹಳ್ಳಿಯಾಗಿತ್ತಿ ಮಾಡ್ತಿದ್ದಿ, ಬೇಡಪ್ಪ ಯಾವ್ದೋ ಒಂದು ಆಳತ್ತಿನ ಮಾಡಿಸ್ತೀನಿ ನನ್ನ ಮಗನ ಬಿಡ ಅದನ್ನ ತಿಳ್ಕೊಂಡು ಅಂತ ಹೇಳಿ ಅಷ್ಟಕ್ಕ ಬಿಡಿಸಿ ಮೈ ಮೇಲೆ ಎಲ್ಲ ನೀರು ಹೊರದಿತ್ತು, ಹಣಿ ಮೇಲೆ ನೀರಿತ್ತು, ತಲಿ ತೋದು ಹೋಗಿತ್ತು. ಬಂದಕ್ಕೆನ ತನ್ನ ಸೆರಗ ತೆಗೆದು ಸೆರಗು ಬಿಚ್ಚಿ ಎದಿ ಒರೆಸಿ, ತಲಿ ಒರೆಸಿ, ಮುಖ ಒರೆಸಿ, ಕೊಳ್ಳು ಒರೆಸಿ, ಎಲ್ಲೆಲ್ಲಿ ನೀರು ಅಲ್ಲೆಲ್ಲೆಲ್ಲ ಒರೆಸಿ ನಮ್ಮವ್ ಏನ್ ಮಾಡ್ಬಿಟ್ಲ, ಯಪ್ಪ ಬ್ಯಾಡ್ಬಾ ಅಂತ ಕರ್ಕೊಂಡು ಬಂದು ನಾ ಎಷ್ಟು ತುರಿದ್ದಾನ ಅಷ್ಟು ಜ್ವಾಳ ಚೀಲದಾಗ ಹಾಕಿ ಮನೆಯಲ್ಲಿ ಒಂದು ಅರ್ಧ ಚೀಲ ಕಾರಿನ ಡಿಕ್ಕಿಯಾಗ ಹಾಕಿ ಯಪ್ಪ ಸುರತ್ನಾಗ ಇವನ್ನೆಲ್ಲ ಜ್ವಾಳದಿಂದ ಧಾರವಾಡದಾಗ ತಿಳ್ಕೊಂಡಂತ ಹೇಳಿ ಕಳಿಸಿದ್ರು. ಎಷ್ಟು ಖುಷಿ ಆತಲ್ಲ. ನನಗೆ ಜ್ವಾಳ ತುರಿದು ನೆನಪಾಗಲಿಲ್ಲ, ನುಸಿ ಮೈ ಮೇಲೆ ಬಿದ್ದದ್ದು ಗೊತ್ತಾಗಲಿಲ್ಲ, ಹಿಟ್ಟು ಮುಖದ ಮೇಲೆ ಬಿದ್ದದ್ದು ಗೊತ್ತಾಗಲಿಲ್ಲ. ಯಾಕಂದ್ರೆ ತಾಯಿಯ ಸೆರಗಿನ ಗಾಳಿ ಇತ್ತಲ್ಲ, ಆ ಗಾಳಿಗೆ ನನ್ನ ಮೈ ಮೇಲಿನ ನೀರು ಎಲ್ಲ ಒಳಗೋಯ್ತು. ತಾಯಿ ಸೆರಗಿನ ಅಷ್ಟು ಖುಷಿ ಇರುತ್ತೆ. ಜ್ವಾಳ ತಗೊಂಡು ಧಾರವಾಡಕ್ಕೆ ಬಂದೆ. ಅದು ಮಾತ್ರ 3 ತಿಂಗಳೊಳಗೆ ಇಲ್ಲಿ ತಂಪಿಗೆ ಹುಳ ನುಸಿ ಆಯ್ತು. ಏನ ಅದು ಏನು ಮನೆಯವರು ಹಾಕಿದ್ರು ಒಟ್ಟು ಜ್ವಾಳದಾಗ ಹುಳ ನುಸಿ ತುಂಬಿತ್ತು. ಮತ್ತೆ ನೆನಪಾಗ್ತಾರೆ ಏನು ಮಳೆ ಮೇಲೆ ಹೋಗಿ ತೂರಿದ್ರ ಅಂತ ತಿಳ್ಕೊಂಡು 3 ಅಂತಸ್ತು ಮನಿ ನಮ್ದು ಇಲ್ಲಿ ಮನಿ ಕಲ್ಯಾಣ ದೈವ ಕ್ವಾರ್ಟರ್ಸ್ ಮೇಲೆ ಎಲ್ಲಾರು ಹೋಗ್ಬಿಟ್ಟಿದ್ರು. ಮನ್ಯಾಗ ಏತಿ ಮುಖಕ್ಕಿದ್ದು ನನ್ನ ಮಗ ಸಣ್ಣವಿದ್ದ. ಅರ್ಧ ಚೀಲ ಜ್ವಾಳ ಮತ್ತೆ ಹೊತ್ಕೊಂಡು ಅಗದಿ ಮ್ಯಾಲ ಹತ್ತಿ ಹೋಗಿ ತೂರಾಕತ್ತಿದ್ದೆ. ನಮ್ಮವ್ ನೆನಪಾದ. ಮತ್ ನಮ್ಮವ್ ಬಂದಾಗ ಈಗನು ಬೆವತ್ ಬಿಟ್ಟಿನಿ, ಎಲ್ಲಾ ಮೈ ಮ್ಯಾಲ ನೀರ್ ಹರಿದಾವ, ಮತ್ತೆ ಇದು ಒಳಗಲ್ ಜನಪದ ಬರ್ತೈತಿ ಅಂತ ತಿಳ್ಕೊಂಡ ಅಂತ ಹೇಳಿ ಪುಟ್ಟಿ ಇಡವ ಸಜ್ಜಾಕ್ ಬರವ. ಅದೇನು ಈಗಿನ ಜನಪದ ಏನು ಬರ್ಲಿಲ್ಲ. ಕಡೆಗೆ ನಾನು ಆ ಕಡೆ ಈ ಕಡೆ ಬೈದಾನ ನೋಡಿ ನನ್ನ ಮಗ ಯವ್ವ ಅಪ್ಪ ಮ್ಯಾಲೆ ಹೋಗಿ ಜ್ವಾಳ ತೋರಾಕತ್ತಾನ, ಭಯಂಕರ ಬೆವತು ಬಿಟ್ಟಾನ, ಅದಕ್ಕೆ ಒಂದ್ ಸ್ವಲ್ಪ ಹೋಗಿ ಟವೆಲರ ಕೊಟ್ಟು ಬರ್ಬೇಕಿಲ್ಲ ಅಂತ ನಮ್ಮ ಹುಡುಗದ ಅಂತ. ಅವಾಗ ನನ್ನ ಮೂಲಾದ ಜನಪದ ಏನಂತ ತಿಳ್ಕೊಂಡ. ನಿಮ್ಮ ಅಪ್ಪ ಭಾರಿ ಗಟ್ಟಿ, ನನ್ನೆದ್ರಿಗೆನ ಅರ್ಧ ಚೀಲ ಹೆಗಲ ಮೇಲೆ ಹೊತ್ಕೊಂಡು ಇಟ್ಟು ದಾಟ ಹತ್ತಿದ. ನನಗಿಷ್ಟು ಹೆಮ್ಮೆ ಅನಿಸ್ತು.
ಅಡ್ಡಿ ಇಲ್ಲಪ್ಪ ನಮ್ಮಪ್ಪ ಇಂಥವ್ ಕೊಟ್ಟನಲ್ಲ ಗಟ್ಟಿ ಅದ ಅಂತ ಹೇಳ್ತಾರೆ. ಹೌದು ಗಟ್ಟಿ ಅದ ನಮ್ಮಪ್ಪ 350 kg ಹೊತ್ಕೊಂಡು ಹೋಗ್ಯಾನ, ತೊಗೊಳಕತ್ತಾನ, ನೀರ್ ಇಳಿಯಾಕತ್ತಾವ, ಒಂದು ಟವೆಲ್ ತಗೊಂಡ್ರ ಹೋಗಲ್ಲ ಅಂತಂದ್ರೆ ನಿನ್ನೊಂದು ಕಿರಿಕಿರಿಯಪ್ಪ ಅವ ಕರೀದಿಲ್ಲ ನೀ ಬಿಡುದಿಲ್ಲ ಅಂತ ತಿಳ್ಕೊಂಡಂತ ಹೇಳಿ ಮ್ಯಾಲೆ 3 ಅಂತಸ್ತು ಹತ್ತಿ ಹೇಳಿ ಬಂದ. ಇಷ್ಟು ಖುಷಿ ಆತಲ್ಲ ನನಗೆ. ಏನಪ್ಪ ಇದು ಎಲ್ಲ ದೇವರು ಬಹಳ ತ್ಯಾಗ. ತಾಯೆಲ್ಲ ಕಡೆ ಇರಕ್ಕಾಗೋದಿಲ್ಲ ಅಂತ ತಾಯಿ ಸೃಷ್ಟಿ ಮಾಡಿದ್ನಂತ, ತಾಯಿ ಜೊತೆ ಕೊಳ್ತರ್ಕೆ ಇರುದಿಲ್ಲ ಆಗುದಿಲ್ಲ ಅಂತ ಹೆಂಡತಿ ಸೃಷ್ಟಿ ಮಾಡಿದ್ನಂತ, ಹೆಂಡತಿ ಮೊದಲ ಗಂಡ ಮೊದಲ ಹೋಗ್ಬೋದು ಅಂತ ತಿಳ್ಕೊಂಡು ಮಕ್ಕಳು ಸೃಷ್ಟಿ ಮಾಡಿದ್ನಂತ. ಇದು ಕರೆ ಐತೆ. ನಮ್ಮವ್ವ ಹಣದ ಇದಕ್ಕ ರುಮಕ್ಕ ಅಲ್ಲಿ ಶಾಲೆ ಹಚ್ಚಿದ್ಲು, ಇಲ್ಲಿ ಇದು ಕೈ ಹಿಡೋದಕ್ಕೆ ನನ್ಗೆ ಏನಾದ್ರೂ ಸ್ವಲ್ಪ ತೊಡವು ಮಾಡ್ತದ ಅಂತ ತಿಳ್ಕೊಂಡು ಪುಟ್ಟಿ ಇಟ್ಟು ಚೀಲ ಒಗೆದು ನಿಂತೆ. ನಮ್ಮವ್ವ ಸಿರಿ ಉಡ್ತದ್ದು ಸೆರಗಿತ್ತು ವರ್ಷ ಕಲ್ಕೊಂಡಿತ್ತು. ಈ ಸ್ವಾಮಿಗಳು ಹಾಕೊಂಡಂತ ಒಂದು ಅಂಗಿ ಹಾಕೊಂಡು ನಾನು ಹೆಗಲ ಮಗನ ಟಾವೆಲ್ ತಗೊಂಡು ಮಾಡಿಸ್ಕೊಂಡ. ಮೂಲ ಜಾನಪದ ಹೇಗದ, ಮೂಲಾದ ಜಾನಪದ ಹೇಗದ, ಬಹಳ ಸೂಕ್ಷ್ಮದ ಇದೆ. ಈ ಸೂಕ್ಷ್ಮತೆಯನ್ನು ತಿಳ್ಕೊಂಡಾಗ ಮಾತ್ರ ನಾವು ಬಹಳ ಜಾಣರಾಗ್ತೀವಿ. ಅದು ಶಿಷ್ಟ ಪದನೇ ಇರ್ಲಿ, ಅದು ಜಾನಪದನೇ ಇರ್ಲಿ, ಅದು ಶಾಸ್ತ್ರ ಸಾಹಿತ್ಯನೇ ಇರ್ಲಿ, ಅದು ಕಠಿಣ ಆಗಿದ್ದ ಇರ್ಲಿ, ಸರಳ ಆಗಿದ್ದ ಇರ್ಲಿ, ನಡೆಯೊಳಗೆ ಇರ್ಲಿಲ್ಲ ಅಂದ್ರೆ ಕಠಿಣ ಇದ್ರೆ ಏನು, ಸರಳ ಇದ್ರೆ ಏನು. ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ ಜನಪದರು, ಮಾತನಾಗಿದ್ರು ಮಕ್ಕಳು, ರೀತಿಯಾಗಿದ್ರು ಸ್ವಸ್ಥ ಅಂತ. ಯಾಕಂದ್ರೆ ಆ ಮಾತನಾಗಿದ್ರು ಮಕ್ಕಳಪ್ಪ, ರೀತಿಯಾಗಿದ್ರು ಸ್ವಸ್ಥ, ಸುಸಿ ರೀತಿ ಇದ್ದಿಲ್ಲ, ಮಕ್ಕಳ ಮಾತನಾಗ ಇದ್ದಿಲ್ಲ ಅದಾರ. ಆದ್ರೆ ಮೂಲ ಜಾನಪದ ಸಂಸ್ಕೃತಿಯನ್ನು ಉಳಿಸಿಕೊಂಡು ಆ ಸಂಸ್ಕೃತಿ ಪ್ರೀತಿಯನ್ನ ಹೆಚ್ಚಿಸ್ತಕ್ಕಂಥ, ಅದರ ಗೌರವವನ್ನು ಉದ್ದೀಪನಗೊಳಿಸ್ತಕ್ಕಂಥ, ಅದನ್ನ ನಾವು ತಗೊಂಡು ಬಂದ್ವಿ ಅಂತಂದ್ರೆ ಇನ್ನೂ ಎಷ್ಟು ನಾವು ಸುಖವಾಗಿರ್ಬೋದು ಅನ್ನೋದಕ್ಕೆ ಸಾಕಷ್ಟು ನಿದರ್ಶನ. ನಾ 3 MA PhD 56 ಪುಸ್ತಕ ಬರ್ತದೆ. ಅದು ನಾ ಏನಂತೇಳಿ ಗೊತ್ತೇನು, ಎಷ್ಟೇ ಪುಸ್ತಕ ಬರೀ ನೀನು, ಎಷ್ಟೇ ಪದವಿ ಪಡ್ಕೊ ನೀನು, ಎಷ್ಟೇ ಹುದ್ದೆಯಲ್ಲಿ ಇರು ನೀನು, ನೆಮ್ಮದಿ ಇರ್ಲಿಲ್ಲ ಅಂದ್ರ ಹುದ್ದೆ ತಗೊಂಡು ಏನ್ ಮಾಡಾವ, ಮುದ್ದಿ ತಗೊಂಡು ಏನ್ ಮಾಡಾವ, ಬುದ್ಧಿ ತಗೊಂಡು ಏನ್ ಮಾಡಾವ. ಮೂಲ ನಂಬಿಕೆ ಮೂಢನಂಬಿಕೆ ಹೇಳ್ತಾರೆ ನೀವು. ಮೂಲ ನಂಬಿಕೆ ಯಾವುದು, ಮೂಢನಂಬಿಕೆ ಯಾವುದು? ಬೇಕಾದದ್ದು ಮೂಢನಂಬಿಕೆ. ಅದು ಎಡಲಿಂದ ಬಲಕ್ಕೆ ಹೋದ್ರೆ ಶುಭ ಅಂತ, ಅದು ಸೀದಾ ಎದುರಿಗೆ ಬಂದ್ರೆ ಶುಭ ಅಂತ, ನಾಯಿ ಬಾಯಾಗಿ ಅಂದ್ರೆ ಇಟ್ಕೊಂಡು ಎದುರಿಗೆ ಬಂದ್ರೆ ಶುಭ ಅಂತ, ಕಾಯಿ ನೆತ್ತಿಗೆ ಬಡಿದ್ರೆ ಅಶುಭ ಅಂತ, ಹಲ್ಲಿ 1 ಸಲ ನೋಡಿದ್ರೆ ಅಶುಭ, 3 ಸಲ ನೋಡಿದ್ರೆ ಶುಭ, ಹೆಂಡತಿ 1 ಸಲ ಬೇದ್ರೆ ಅಶುಭ, 100 ಸಲ ಬೇದ್ರೆ ಶುಭ. ನಾವು ಮಾಡಿಕೊಂಡಿದ್ರಿ 1000 ಸಲ ಶಾಸ್ತ್ರ ಹೇಳಿದ್ರು ಸುಳ್ಳು ಹೇಳೋದು ಬಿಡೋದಿಲ್ಲ ಶಾಸ್ತ್ರಿ ಬಾಯಿ. 100 ವರ್ಷ ದೇವರ ಪೂಜೆ ಮಾಡಿದ್ರು ಭಕ್ತರ ತಲೆ ಬೋಡಿಸುವುದು ಬಿಡುವುದಿಲ್ಲ ಪೂಜಾರಿ ಕೈ. 1000 ತುತ್ತು ಬಾಯಿಯೊಳಗಿಟ್ಟು ಹಾಲು ತುಪ್ಪ ಹಾಕಿ ಬೆಳೆಸಿದ ತಾಯಿಗೆ ಕೊನೆ ಗಳಿಗೆಯಲ್ಲಿ ಬಾಯಾಗ ಮಣ್ಣು. ಲೋಕ ಸತ್ಯ ತಿಳ್ಕೋಬೇಕ್ರಿ. ಸುಮ್ಮನೆ ಹಂಗ ಅದು ನೋಡಿದೆ ಇದು ನೋಡಿದೆ, ಅಲ್ಲಿ ಕೇಳಿದೆ ಇಲ್ಲಿ ಕೇಳಿದೆ, ನನಗೆ ನಾನೇ ಬಂದಿದೆ ಅವಕ್ಕೆ, ನನಗೆ ನಾನೇ ಗೈಡ್ ಆಗ್ಬೇಕೆ. ಏನೈತಿ ಈ ಸಮಾಜದೊಳಗೆ, ಈ ಕುಟುಂಬದಲ್ಲಿ ಹುಟ್ಟಿನಿ, ಮಾನವ ಜನ್ಮದಲ್ಲಿ ಹುಟ್ಟಿದ ಮೇಲೆ ಏನೇನು ಕಂಡಿ ಅಂತ ಹಾಡ್ತೀವಿ, ಆದ್ರೆ ನಾವು ಏನೇನು ಮಾಡಿವಿ ಅನ್ನೋದು ಬಹಳ ಮುಖ್ಯನ. ಇವತ್ತ ಮೂಲ ತಾಯಿ ಮೂಲವಾದ ಅಂತ ಹೇಳಿದ್ದೆ, ಅದನ್ನ ಮಾಡಿದ್ರೆ ನಾವಲ್ಲ, ಆ ರೀತಿ ವಾತಾವರಣ ನಿರ್ಮಿಸಿಕೊಂಡವ್ರು ನಾವಲ್ಲ. ಬಹಳ ಸಣ್ಣ ವಿಜ್ಞಾನ ನಮ್ಮ ಕನ್ನಡ ರಾಶಿ ಮಾಡಾಕತ್ತಿದ್ದ, 90 ವಯಸ್ಸಾಗಿತ್ತು. ನಾ ಚಕ್ಕಡಿ ಮೇಲೆ ಏನೋ ಆಟ ಆಡಾಕತ್ತಿದ್ದೆ, ಮಳಿ ಬರಾಕತ್ತಿ, ಹಿಂಗ್ ಮಾಡಿ ಬಂತೀವಿ, ಹಿಂಗ್ ಮಾಡಿ ಬಂದ್ ಬಿಡೇನ ಅಜ್ಜ, ಓ ಯಪ್ಪ ಅಜ್ಜ ಮಾಡಿ ಬಂತು ಹಿಂಗ್ ಮುನ್ಕೊಂಡು ನಮ್ಮ ಅಜ್ಜ ಬಂದವನ ಕೈಗೆ ಪಟ್ಟ ಹೊಡ. ಯಾಕೆ ಅಜ್ಜ ಅಂತ, ಮಗನೇ ಮೋಡ ಬರ್ತದಂತ ತಿಳ್ಕೊಂಡು ಎಡಗೈಲಿ ತೋರಿಸ್ತೇವಲ್ಲ, ಕಾಣಿಸ್ಕೊಳ್ಳಿ ಮಗನ ಬಲಗೈಲಿ ತೋರಿಸ್ತಂತಲ್ಲ. ಯಾಕೆ ಅಜ್ಜ ಅಂತ, ಅನ್ನ ಉಣ್ಣೋ ಕೈಲೆ ಮಾಡ ತೋರ್ಸ್ಬೇಕು ಮಗನ ಅಂತ. ದಟ್ ಈಸ್ ಮೂಲ ನಂಬಿಕೆ. ನೋಡೋರು ಹೇಗಿತ್ತು ಮೂಲ ನಂಬಿಕೆ ತಿಳ್ಕೊಂಡಂತೆ. ಬಲಗೈಲಿ ತೋರಿಸಲೇ ಅನ್ನದ ಸಂಖ್ಯೆ ಮಾಡ ಮಳಿ ಭೂಮಿಗೆ ಬಿದ್ರೆ ಎಳೆ ಹಸಿರಾಗಿ ಕಾಳ ಬಂದು ಬೆಳೆ ಬರ್ಬೇಕು. ಬಲಗೈಲಿ ತೋರಿಸೋದು ಎಷ್ಟು ಸೂತ್ರಗಳಿತ್ತು ಇದರಲ್ಲಿ ತಿಳ್ಕೊಂಡಂತೆ. ಅದಕ್ಕಾಗಿ ಇಷ್ಟು ನನಗೆ ಖುಷಿ ಅನ್ನಿಸ್ತದಲ್ಲ. ನಿಜವಾಗಿ ನಾನು ಬಹಳ ಉದಾಹರಣೆ ಹೇಳ್ತೇನೆ, ಯಾಕಂದ್ರೆ ನಾ ಬಹಳ ಲಂಡ ಬಂಡಾಗಿರೋ ಮನುಷ್ಯ, ಯಾರನ್ನೂ ಬಿಡು ಮೊದಲ
ಅದಕ್ಕೆ ಅವ್ರು ಗೌಡ್ರು ಸಾಹಿತಿಗಳದಾರ ಅನ್ಕೋಂತಾರ ಗುಮ್ಮಕತ್ತಿದ್ದ. ಅದಕ್ಕೆ ನಾ ಅಂದೆ, ಗೌಡ ಕಾದಂಬರಿನ ಬರಲಿ, ಕಥಿನ ಬರೀಲಿ, ನಾಟಕನ ಬರಲಿ, ಬರೆಯೋದು ಮಾತ್ರ ತಾಯಿ ನುಡಿಯೊಳಗೆ ಬರೀತಿರಲ್ಲ. ಇದಕ್ಕಿಂತ ದೊಡ್ಡ ಜಾನಪದ ಇನ್ನೊಂದು ಏನ್ ಬೇಕು ನನಗ? ನಾ ಇಂಗ್ಲಿಷ್ ಬರಲ್ಲ, ಕಥಿನ ಕಾದಂಬರಿನ. ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ಮಾತು ಮೂರು ಲೋಕವನ್ನು ಗೆಲ್ಲುವುದು ತಿಳಿಯ, ಮೌನ ಮೊಗ್ಗೆಯ ನಡೆದು ಮಾತರಡಿ ಬರಲಿ, ಮೂರು ಗಳಿಗೆ ಬಾಳು ಗಮಗಮಿಸುತ್ತಿರಲಿ ಅಂತ. ಎಷ್ಟು ಸುದ್ದಿಲ್ಲ ಮೂಲ ಜಾನಪದ ಹಾಡುಗಳು ಅಂತ ಕಲ್ಸಂತಂದ್ರೆ ಎಷ್ಟು ಸತ್ಯ ಅದ ನೋಡ್ರಿ. ಅದ್ರೊಳಗೆ ಸಣ್ಣ ಸಣ್ಣ 3 ಸಾಲಿನ ಹಾಡದ. ಹಣ್ಣ ಮೆಣಸಿನಕಾಯಿ ಕಣ್ಣಿಗೆ ಕೆಂಪಗ, ಹಣ್ಣ ಮೆಣಸಿನಕಾಯಿ ಕಣ್ಣಿಗೆ ಕೆಂಪಗ. ಸಂತೆ ಹೋಗ್ತೀರಿ ಅವು ಗಿಡ್ಡ ಮೆಣಸಿನಕಾಯಿ ಇರ್ತಾವ್ರಿ, ಇಟ್ಟಿಟ್ಟ ಕೆಂಪಾಗಿರ್ತಾವ್ರಿ. ಕರೆಂಟ್ ಹೊಡೆದ್ರ ಸಾಕು ಗೊತ್ತಾಗುದಿಲ್ಲ. ಬಾಯಿ ಕಡದ್ರೆ ಬಾಯಿ ತುಂಬ ಬಗ 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 ಅಂತ ಮೆಣಸಿನಕಾಯಿ ತರ್ತಾರೆ. ಗಂಡ ಮಕ್ಕಳು ಸ್ವಲ್ಪ ತಿಳಿಸ್ಬೇಕಂದ್ರೆ ಹಣ್ಣ ಮೆಣಸಿನಕಾಯಿ ಪ್ರೀತ್ ಮ್ಯಾಲ ಅಂತ ಮೆಣಸಿನಕಾಯಿ ತಿನ್ಸಿದ ಹೆಂಡತಿ ಇಮ್ರಾಪುರ ಸರ್ ನಿನ್ನ ಪ್ರೀತಿಯನ್ನ ಹರಿಪಲ್ಯ ಮಾಡಿ ಗಡಿಗ್ಯಾಗ ಹಾಕಿ ಕೂರ್ಸಲಿರ ಅಂತ. ಹಣ್ಣ ಮೆಣಸಿನಕಾಯಿ ಕಣ್ಣಿಗೆ ಕೆಂಪಗ, ಸಣ್ಣವಳ ಏನ ನೇಗೆಣ್ಣಿ, ಅವಳ ಮಾತು ಬೆಣ್ಣೆಯಾಗ ಮುಳ್ಳು ಮುರಿದ. ಯಾವ PhD, ಯಾವ ಪಾಶ್ಚಾತ್ಯ ಕಾವ್ಯ, ಯಾವ ಅರಿಸ್ಟಾಟಲ್, ಯಾವ ಪ್ಲೇಟೋ, ಯಾವ ಲಾಂಜಿನಸ್, ಹೊರೆಸ್, ಶೇಕ್ಸ್ಪಿಯರ್. ಹಳ್ಳಿಯ ಹೆಣ್ಣು ಮಗಳ ಬರವಣಿಗೆಯಲ್ಲಿ ಮಾತಿನಲ್ಲಿ ಎಷ್ಟು ಚುರುಕದ ನೋಡ್ರಿ. ಹಣ್ಣ ಮೆಣಸಿನಕಾಯಿ ಕಣ್ಣಿಗೆ ಕೆಂಪಗ, ಸಣ್ಣವಳ ಏನ ನೆಗೆಣ್ಣಿ, ಅವಳ ಮಾತು ಬೆಣ್ಣೆಯಾಗ ಮುಳ್ಳು ಮುರ್ರಾಗಿ. ನಾನಲ್ಲಿ ಇದ್ದು ಮನ್ಯಾಗ ನಾಯಿ ಬಳೆ ಮಾಡಿದ್ದು. ಗಂಡ ಒಂದು ತಂಗಿತ್ತು, ಅತ್ತಿ ಮಾವ ಮನಿ ಎಲ್ಲ ಮುರಿದು ಮುಟ್ಗಿ ಮಾಡೋದು ಅದ. ಗುದ್ದಾಡೋದು ಅತ್ತಿ ಸುಶಿರೆ, ಗುಡ್ಡಾಡೋದು ತಾಯಿ ಮಗಳ, ಜೈಲಿಗೆ ಹೋಗುದು ಗಂಡ. ಕರ್ಮ ನಮ್ದಿದ. ಮತ್ ಹೋಗು ಮುಂದಾಗ ಅಳುದ ಅವನ. ವಾಸ್ತವ ಸತ್ಯವನ್ನ ನೇರವಾಗಿ ಮಾತಾಡಿದ್ರೆ ಬಹಳ ಮಂದಿ ತ್ರಾಸ ಆಗ್ತದೆ, ನನಗೂ ತ್ರಾಸ. ಆದ್ರೂ ನಾವು ಅಳುನುಂಗಿ ನಗುವೊಮ್ಮೆ ನಗುವಾಗ ನಾವು ಅಂತ ಹೇಳ್ತೇವೆ. ಆ ಗಂಡನ ತಂಗಿ ಏನ್ ಹೇಳ್ತದ ಗಂಡಗ, ಅಣ್ಣ ನೀನ್ ಹೇಗ್ ನಾನು ಗೌರವ ಕೊಡೋಣ. ನಮ್ಮ ತಂಗಿ ಗೌರವ ಕೊಡೋದು ನೀನ ಇಲ್ಲ, ನೀನ್ ನಡಿ, ನೀನು ನಿನಗೆ 10 ಮಂದಿ ತರ್ತೇನೆ ಅಂತ ಹೇಳ್ತೇನೆ. ಹೇಳ್ತಿ ಬಂದು ಎಲ್ಲ ಚಲೋ ಅದ್ರಿ, ನಿಮ್ ತಂಗಿ ಇಟ್ಟು ಲಗ್ನ ಮಾಡಿಲ್ಲ, ನಾನು ಹಣೆ ಬರ ಅಕ್ಕಿನ ಮೊದಲ ಹೆಣ ಬರ್ತದ ಅಂತ. ಬೆಣ್ಣೆಯಾಗ ಮುಳ್ಳು ಮುರಿದಾಗ ಅಂದ್ರೆ ಹೃದಯ ಅನ್ನೋದು ಬೆಂಡಿದ್ದಂಗ ಕಟ್ಟು ಮಾತು ಮಾತಾಡಿದ್ರು ಬಹಳ ನೋವಾಗುತ್ತೆ ಅಂತ ತಿಳ್ಕೊಂಡು. ಎಲ್ಲಾ ಪೆಟ್ಟಿನಕ್ಕಿಂತ ಮಾತ್ರೆ ಪೆಟ್ಟು ಬಹಳ ದೊಡ್ಡದಲ್ರಿ. ಇಂಥ ತ್ರಿಪದಿಗಳ ಮೂಲಕ ಮೂಲ ಜಾನಪದವನ್ನ ಕಂದನ ಕೊಡಿಸಿವರೆ, ಬಂಧನ ಬಿಡಲಾರೆ, ರಿಂಗಿನ ಬಾನ ಉಣಲಾರೆ, ಮಡಕದೊಳಗೆ ಬಂಜಂಬ ಶಬ್ದ ಹೊರಲಾರೆ. ಕೂಸು ಇದ್ದ ಮನೆಗೆ ಬೀಸಣಿಕೆ ಯಾತಕ್ಕ, ಕೂಸು ಕಂದಮ್ಮ ಒಳವರ್ಗ ಆಡಿದರ ಬೀಸಣಿಕೆ ಗಾಳಿ ಸುರಿದವ. ಎನಗೋ ಯಾರಿಲ್ಲ ಅಂತ ಮನದಾಗ ಮುಳುಗಿದ್ರೆ ಪರನಾಡಲ್ಲೊಬ್ಬ ಪ್ರತಿಸೂರ್ಯ, ಪರನಾಡಲ್ಲೊಬ್ಬ ಪ್ರತಿಸೂರ್ಯನನ್ನ ಇದಕ್ಕೆ ಚೆನ್ನಾಗ ಉದಯ ಅದ. ಮನೆಯ ಹಿಂದಿನ ಮಾವು ನೆನಲಾರ ಗಮ್ಮೆಂದು, ನೆನಲಾಗ ಬಂದ ನನ್ನ ತಮ್ಮ ಯಾಲಕ್ಕಿ ಗೊರೆಬಾಗಿ ಹಾಲು ಸುರಿದವ್ರಿಗೆ ಅಂತ ಎಷ್ಟು ವರ್ಣನೆ ಮಾಡ್ತಾ ಇದ್ರಿ. ಬಹುತೇಕ ನಮ್ಮ ಮಾತುಗಳು ತಂಗಿಗಳು ನಮ್ಮ ಬಗ್ಗೆ ವರ್ಣನೆ ಮಾಡಿದಷ್ಟು ಯಾರು ಮಾಡಿಲ್ಲ. ಅದು ಮೂಲ ಜಾನಪದ ಅಂತ ಕಸ ತಿಳಿದು ಅದನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ ಅಂತ ಹೇಳ್ತಾರೆ. ಈಗ ಎಂತ ಜಾನಪದ ಶುರುವಾಗ್ಯದ ನಿಮ್ಗೆ ಗೊತ್ತದ ಅಂತ ಹೇಳಿ. ಹೆಣ್ಣು ಮಗಳು ಒಂದು ಸಣ್ಣ ತ್ರಿಪದಿ ಒಳಗೆ ಹೆಣ್ಣಿನ ಬಾಳಿನ ಬಗ್ಗೆ ಹೇಳ್ತಾರ. ಎಂತ ಮೂಲ ಜಾನಪದ ಇತ್ತು ನಮ್ಮಲ್ಲಿ, ಎಷ್ಟು ಪರಿಣಾಮ ಆಗ್ತದೆ. ನಮ್ಮವ್ವ ಹೇಳ್ತದ ನನಗೆ, ತಮ್ಮ ಭೂಮಿ ಆಗಿದ್ರೆ ನೀರ ಯಪ್ಪ, ಭೂಮಿ ಆಗಿದ್ರೆ ನೀರು, ದುಃಖ ಆಗಿದ್ರೆ ನೆಮ್ಮದಿ ಅಂತ ನಮ್ಮವ್ವ. ಏನು ಕಲ್ತಿರ್ಲಿಲ್ಲ. ನಾನೇ ಏನು ಟಾಲಸ್ಟಾಯ್ ಓದಿದೆ, ಶೇಕ್ಸ್ಪಿಯರ್ ಓದಿದೆ, ಡಾಂಟೆ ಓದಿದೆ, ಕೊಡ್ರಿಜನ್ ಓದಿದೆ. ನೀ ಹೇಳಿದ ಮಾತ ಇಲ್ಲಲ್ವೇ ಅಂತಂದೆ. ಯಪ್ಪ ಹಳ್ಳಿ ಮೂಡ್ರ ನಮ್ಗೆ ಯಾಕೆ ಬೇಕಂತಿತ್ತು, ಹೇಳಿದ ಮಾತು ಹಂಗ ಇತ್ತು. ನಾನು ಚಿಕ್ಕವಿದ್ದಾಗ ನಮ್ಮವ್ವ ಹಾಡ್ತಿತ್ತು, ಕನ್ನಡಿಗ ನನ್ನ ಮಗ ಕಲಿಯಾಕ ಹೋಗ್ಯಾನ ನಮ್ಮೂರ ಶಾಲೆ ಬರು ಚಂದ. ಅವಾಗ ಕರೆಂಟ್ ಇದ್ದಿಲ್ಲ ನಮ್ಮೂರಾಗ, ಬೀಸ್ತಿದ್ದ. ಕನ್ನಡಿಗ ನನ್ನ ಮಗ ಕಲಿಯಾಕ ಹೋಗ್ಯಾನ ನಮ್ಮೂರ ಶಾಲೆ ಬರು ಚಂದ, ನನ್ನ ಮಗ ಕಲಿತ ಸಹಾಯವಾಗಿ ಬರ್ತಾನೆ. ನಮ್ಮವ್ವ ಹಂಗ ಹಾಡಲಿಲ್ಲ ನಾನು
ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯಗಳ ಅಧ್ಯಕ್ಷ ಸಾಹೇಬ್ ಆಗತ್ತಿದ್ದಿಲ್ಲ, ನಮ್ಮವು ಹಾಡಲಿಲ್ಲ. ಒಂದು ರೊಟ್ಟಿಗೆ 4 ಮಗ ಮಾಡ್ತಿದ್ದಲ್ಲ ನಮ್ಮ ತಾಯಿ 3 ಮಗ ಮಾಡ್ತಿದ್ದ. 3 ಮಕ್ಕಳಿಗೂ ಒಂದೊಂದು ತುತ್ತು ಕೊಟ್ಟು ಬರೀಗೆ ನೀರು ಕುಡಿದು ಮುಗ್ದ. ಅವತ್ತು ಆಕಿ ಮಾಡಿದ ತ್ಯಾಗ, ಆಕಿ ತೆಗೆದುಕೊಂಡಿರ್ತಕ್ಕಂಥ ಸರ್, ನಾ ಪ್ರೊಫೆಸರ್ ಆದ, ನಮ್ಮ ಅಣ್ಣ ಹೆಡ್ ಮಾಸ್ಟರ್ ಆದ, ನಮ್ಮ ತಮ್ಮ ಹೆಡ್ ಮಾಸ್ಟರ್ ಆದ, ನನಗೆ 3 ಜನ ಮಕ್ಕಳು. ನನ್ನ ಮಗ ದೊಡ್ಡ ಸರ್ಜನ್, ಕಾರ್ಡಿಯಾಲಜಿಸ್ಟ್, ಸೊಸಿ ಸರ್ಜನಲಿಸ್ಟ್, ಸರ್ಜನ್. 2ನೇ ಮಗ ಪ್ರೊಫೆಸರ್, ಅವನ ಹೆಂಡತಿ ಪ್ರೊಫೆಸರ್. 3ನೇ ಮಗ ಇಂಜಿನಿಯರ್, ಅವನ ಹೆಂಡತಿ ಇಂಜಿನಿಯರ್. ನಮ್ಮ ಅಣ್ಣನ ಮಗಳು ಗೈನಕಾಲಜಿ, ಮಗ ಸರ್ಜನ್, ತಮ್ಮನ ಮಗ ಡಾಕ್ಟರ್. ಒಂದು ಮುದುಕಿ ಒಂದು ರೊಟ್ಟಿಯೊಳಗೆ 3 ತುತ್ತು 3 ಮುಗಿಸಿ ತಾವು ಉಪವಾಸ ಮಲಗಿದ್ದಾರೆ. ನಾವೇನಾದ್ರೂ ಸುಖ ಅನುಭವಿಸ್ತಿದ್ರೆ ನಮ್ಮ ತಾಯಿ ಅವತ್ತು ಬಿಟ್ಟಿರ್ತಕ್ಕಂಥ ತುತ್ತುಗಳನ್ನ ನಮ್ಮ ಮನೆಯೊಳಗೆ ನಾವು ಬೆಳೆಸ್ತಾ ಇದ್ದೀವಿ. ಸ್ತ್ರೀಯರನ್ನ ಗೌರವಿಸ್ಬೇಕು, ಮಹಿಳೆಯರನ್ನ ಎತ್ತಿಡಿಬೇಕು. ಯಾಕಂದ್ರೆ ಅಪ್ಪ ಹಣ ಹೊರಗೆ ಹೋಗ್ಬಿಡ್ತಾನ, ಉಡ್ಲಾ ಕಟ್ಕೊಂಡು ವ್ಯಾಪಾರ ಮಾಡಕ್ಕೆ. ಅವ್ವ ಬೇಕಾದಷ್ಟು ಸಿಟ್ಟು ಬಂದ್ರು ಕೂಡ ಒಪ್ಪಿಸಿಕೊಳ್ಳಲಾರದ ಈ ಜಗತ್ತಿನ ಏಕಮಾತ್ರ ಜೀವ ಅಂತಂದ್ರೆ ತಾಯಿ. ತಾಯಿ ದೊಡ್ಡ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದಕ್ಕೆ ಧರ್ಮನಿಗೆ ಯಕ್ಷ ಕೇಳಿದ್ದು, ಪೃಥ್ವಿಗಿಂತ ಬಹಳ ದೊಡ್ಡ ವಸ್ತು ಯಾವ್ದಂದಾಗ ತಾಯಿ ಅಂತ ಹೇಳಿದವ. ನೀ ಬುದ್ಧಿವಂತದಿ ಅಂತ ಹೇಳಿ. ನಾನೇನು ಹೆಣ್ಮಕ್ಳು ಶ್ರೇಷ್ಠ ಈ ಮಂದಿ ಕೂತೀರಿ ಅಂತ ಹೇಳೋದಿಲ್ಲ, ತಪ್ಪೇ. ನಾ ಹೇಳ್ತೇನೆ, 30 ವರ್ಷ ಆದ್ರೆ ಅಮ್ಮವ್ರ ಕಟ್ಟಿ ನೀವು ಇದನ್ನ ಗಂಡ ಮಕ್ಳು ಸಾಧ್ಯ ಇದ್ದಿಲ್ಲ. ನಾವು ಕಟ್ಟಿವಿ ಬಿಡಿ ಕಟ್ಟಿ, ನಾವು ಕಟ್ಟಿದ್ ಬಿಡಿ ಕಟ್ಟ ದೊಡ್ಡದ. 30 ವರ್ಷ ದಿವಸ ಧಾರವಾಡ ಅಂತ ನಗರದೊಳಗೆ ಪ್ರಕಾಶ್ ಇಂಥದ್ದೊಂದು ಮಂಡಲವನ್ನು ಕಟ್ಕೊಂಡು ಹೋಗೋದಲ್ಲ, ಅದು ಕಟ್ಟುವುದು ಹೆಣ್ಮಕ್ಕಳಿಂದ ಸಾಧ್ಯ. ಕಟ್ಟುವ ಕಾರ್ಯ ಹೆಣ್ಮಕ್ಕಳಿಂದ ಸಾಧ್ಯ. ಯಾರಕ್ಕೆ ಅಂತ ನಮ್ಮ ಮನೆಗೆ ಬಂದಾಗ ನನಗೆ ನಮ್ಮ ಒಂದು ಮಾತು, ಒಬ್ಬರ ಸಂಬಂಧ ಅಲ್ಲ, ಮನಿ ಚೆನ್ನಾಗಿ ಕಟ್ಟಲ್ಲ ಅನ್ಕೊಂತಂದೆ. ಬಹಳ ಚೆನ್ನಾಗಿ ಕಟ್ಟರಪ್ಪ, ಬಹಳ ಚೆನ್ನಾಗಿ ದೊಡ್ಡದೈತಲ್ಲ, ದೊಡ್ಡದೈತಿಪ್ಪ. ಎಂತಿಂತ ಕಟ್ಟಾರ ತಮ್ಮ ಬೆಡ್ರೂಮ್ ಎಂತಿಂತ ಮಾಡ್ಯಾರ, ಹಾಲ್ ಅಂತ ಮಾಡ್ಯಾರ, ಬಾಳ ಎಲ್ಲ ಚಲೋ ಮಾಡ್ಯಾರಪ್ಪ. ಆದ್ರೆ ಒಂದ್ರಾಗ ಅವ್ರು ಯಾರು ಹೇಳಿದ್ರು ಅನ್ನೋದು, ನೀನ್ ಮುದುಕಿ ಎಲ್ಲ ಚಲೋ ಐತಂತ ಒಂದ್ರಾಗ ಸರಿ ಇಲ್ಲ ಅಂತಂದ. ಏನೋ ಅದು ಸರಿ ಇಲ್ಲ, ಅವ್ರು ಸ್ವಲ್ಪ ಅಡಿಗೆ ಮನೆನ ಸರಿ ಇಲ್ಲ. ಅವ್ನ ಅಡಿಗೆ ಮನೆ ಎಲ್ಲಿ ಹೋಗಿದ್ದೆ ಅಂತ ಅಡಿಗೆ ಮನೆ ಹೋದ್ರೆ ಗೊತ್ತಾಗುತ್ತಲ್ಲ ತಮ್ಮ. ಅವ್ರ ಹೆಂಡತಿ ನೋಡಿದ್ನಲ್ಲ, ಬಂದವ್ರಿಗೆ ಬಾ ಅನ್ಲಿಲ್ಲ, ಬರ್ರಿ ಅಮ್ಮಾರ ಅನ್ಲಿಲ್ಲ. ಪಾಪದ ಗಂಡ ಸಾಲ ಮಾಡಿ ಬ್ಯಾಂಕಿನ ಮನಿ ಕಟ್ಟೈತೆ, ಎಲ್ಲರಿಗೂ ಬರ್ರಿ ಪರಿ ಇರ್ತೈತೆ. ಈಕೆ ಎಲ್ಲ ಬರ್ರಿ ಮಾಡ್ಯಾರಿ, ಚಲೋ ಮಾಡ್ಯಾರಿ, ಚಲೋ ಬಿಟ್ಟ್ಯಾರಿ, ಹ್ಞೂ ರೀ ಅನುಕೂಲ ಆಗ್ಯದ್ರಿ. ಹೊರಗದ ಇಟ್ಟು ಬಂದ್ರೆ ಒಳಗದ ಇಟ್ಟಿದ್ರೆ ಊಟ ಮಾಡ್ಕೊಂಡು ಮಾಡ್ಯಾರಿ. ಅಡಿಗೆ ಮನೆ ಸರಿ ಇಲ್ಲ ಅನ್ನೋ ಮಾತನ್ನ ಆ ಮನೆ ಹೆಣ್ಣು ಮಕ್ಕಳಿಂದ ಗುರುತಿಸ್ತಾರೆ ಹೊರತಾಗಿ ನಾವೆಷ್ಟೇ ಕೋಟ್ಯಾಧಿಪತಿಗಳಾಗಿದ್ರು ಕೂಡ ನಮ್ಮ ಮರ್ಯಾದೆ ಹೋಗೋದಲ್ಲಿ ಅಡಿಗೆ ಗಾತ್ರದ ಅಡಿಗೆ ಮನೆಯಲ್ಲಿ ಅಂತ ಕಸರ್ತೀವಿ. ಅದಕ್ಕಾಗಿ ಮೂಲ ಸಂಸ್ಕೃತಿಯನ್ನು ನಾವು ಬಿಡಬಾರ್ದು. ಈಗ ಬಹಳ ಅನುಕರಣೆ ಹೊಂಟಿವಿ ನಾವು. ಎಷ್ಟು ಅನುಕರಣೆ ಮಾಡಕ್ ಆಗ್ತೀವಪ್ಪ ಅಂತಂದ್ರ ಆ ಸರಿಗೆ ಸರಿಗೆ ಹಾಕೊಂಡ್ರೆ ನೆರಮನೆ ಕೂರ್ಲಾಕ ಅವ್ರು ನೋಡ ಹಾಗಾಗೋದು ಬೇಡ. ನಾವ ನೋಡಲ್ಲ. ನಮ್ಮವನು ಒಂದು ಟುಪ್ಪು ತನಿ ಸೀರೆ ಉಟ್ಕೊಂಡು ಕೈ ತುಂಬ ಬಂಗಾರ ಬಳಿ ಹಾಕೊಂಡಿದ್ದ ನಾವೇನ್ ಹಾಕಿದ್ವಿ, ಕಟ್ಟಿ ಮೇಲೆ ಮಕ್ಕೊಂದಲ್ಲೇ ಹೊತ್ತು ಮುಗಿಸ್ತಿದ್ವಿ. ಆ ತ್ಯಾಗ, ಆ ಸಹನೆ, ಆ ಪ್ರೀತಿ, ಆ ವಿಶ್ವಾಸ, ಅನ್ಯೋನ್ಯತೆ, ಆ ಕೌಟುಂಬಿಕ ವಾತ್ಸಲ್ಯ ಎಷ್ಟು ಸಹಿಸುವಂತಾಳೆ ಅಂತಂದ್ರೆ ಅದು ಹೆಣ್ಣಾದಕ್ಕೆ ಗೊತ್ತ. ಅದಕ್ಕೊಬ್ಬ ಗೃಹಿಣಿ ಹೇಳ್ತಾಳೆ, ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮಣ್ಣಾಗಿ ಹುಟ್ಟಬೇಕು, ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮಣ್ಣಾಗಿ ಹುಟ್ಟಬೇಕು, ಮಣ್ಣಿನ ಮೇಲೊಂದು ಮರವಾಗಿ ಹುಟ್ಟಬೇಕು. ಮಣ್ಣಿನ ಮೇಲೊಂದು ಮರವಾಗಿ ಹುಟ್ಟಿದರೆ ಪುಣ್ಯವಂತರಿಗೆ ನೆರಳಾಗಬೇಕು ಅಂತ. ಹೆಣ್ಣಿನ ಜೀವನ, ಮರದ ಜೀವನ, ಮಣ್ಣಿನ ಜೀವನ ಎಲ್ಲ ಒಂದಾಗಬೇಕು. ಕಾರಣ ಇಷ್ಟೇ, ಸಂಸ್ಕೃತಿ ಬೆಳಿಬೇಕು, ಮನೆತನ ಎತ್ತರಕ್ಕೆ ಹೋಗ್ಬೇಕು, ನಾವು ದೊಡ್ಡವರಾಗಬೇಕು, ಪ್ರೀತಿ ನೆಮ್ಮದಿಯಿಂದ ಬಾಳಬೇಕು ಅಂತ ಯಾಕಂತಂದ್ರೆ ಮನೆ ಕಟ್ಟೋರು ನಾವಲ್ಲ ತಾಯಂದ್ರೆ ನೀವು. ನಾವು ಸಿಮೆಂಟು, ಗಚ್ಚು, ಗಾರೆ, ಕಲ್ಲುಗಳನ್ನ ಹಾಕಿ ಮನೆ ಕಟ್ತೀವಿ. ಪ್ರೀತಿ, ವಿಶ್ವಾಸ, ನಂಬಿಕೆಗಳನ್ನ ಒಳಗೆ ತುಂಬತಕ್ಕಂತ ಮಾನವಿದೇವತೆ ಅಂತಂದ್ರೆ ಹೆಣ್ಮಕ್ಳು. ಇವತ್ತಿಷ್ಟು ಜನ ಹೆಣ್ಮಕ್ಳು ಬಂದಿದ್ದೀರಿ. ಮಾನ್ಯಬೇಕು ಹೆಣ್ಮಾಳಿಗೆ ಗಂಡ ಹೆಸರು ಹೇಳಪ್ಪ ಅಂತಂದ್ರೆ ಇಲ್ಲ ಅಂದ್ರೆ ಯಾಕೆ ಇಂಜಿನಿಯರ್ ಎಲ್ಲ ಕಲ್ತಿ ಏನೋ ಒಂದು ಗಂಡ ಹೆಸರು ಹೇಳಂತ ನೋಡಿ. ರಾಮು ಇದ್ದ ಗಂಡ ಹೆಸರು ಹೇಳೋದ್ ಕೂಡ ಹೇಳಕ್ ಮಾಡ್ಕೊಂಡ, ಏನಾರ ಒಂದು ಹೊಡಬಿಟ್ಟು ಹೇಳಲ್ಲ ಅಂತಂದ್ರೆ ಈಗ ಗೊತ್ತಿಲ್ರಿ ನಮ್ಗೆ ಹೆಂಗ ಅಂತ ಬಹಳ ಕೇಳಕತ್ತಿ ಬಿಟ್ರು. ಈ ಗಂಡ ಹೆಸರು ಬಸವರಾಜ್
ಗಂಡ ಹೆಸರು ಬಸವರಾಜ. ಕೇಳಿ 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 ಸಾಕಾರ ಕೂಡಲೇನ ಅಡಿಗೆ ಮನೆಗೆ ಒಂದು ಬೆಕ್ಕು ಬಂದ್ಬಿಡ್ತೆ. ಅವಾಗ ಹೇಳಿದ್ದಕ್ಕೆ ಬೆಕ್ಕು ಬಂತು ವಿಷಯ, ನನ್ನ ಗಂಡ ಹೆಸರು ಬಸ್ಸೆ ಆಗ್ತಿರ್ಲಿಲ್ಲ. ಇವು ಒಡಪನಿ ಇವೆಲ್ಲ, ಒಡಪನಿ ಇವೆಲ್ಲ ಹೆಂಗ್ ಹೇಳ್ತಿದ್ರಲ್ಲ ಒಡಪುಗಳನ್ನ ಅಂತ ಕಾಂಪಿಟೇಷನ್ ಅಲ್ಲ, ಬಹಳ ಸ್ಪರ್ಧೆ ಇತ್ತು ಅಂತ ತಿಳ್ಕೊಂಡೆ ಅಂತ ಹೇಳಿ ಅಂತ ಒಗಟುಗಳನ್ನ, ಅಂತ ಗಾದೆಗಳನ್ನ, ಅಂತ ಒಗಟುಗಳನ್ನ ಎಲ್ಲವುಗಳನ್ನ ಕೂಡಿಸಿಕೊಂಡು 10 ದಿವಸ ತರಬೇತಿಯೊಳಗೆ ನಮ್ಮ ಪ್ರಕಾಶ ಮಲ್ಲಿಗವಾಡ, ರಾಮು ಮುರುಗಿ ಇದ್ದ, ಬೆಂಗೇರಿ ಇದ್ದ, ನಮ್ಮ TV ಕಲಾ ಬಳಗದ ನೀವು ಯಾವ್ದಾರ ಒಂದು ಪಾತ್ರ ಮಾಡ್ಬೇಕಾಗಿದ್ರೆ, ಯಾವ್ದಾರ ಒಂದು ಪಾತ್ರ ಮಾಡ್ಬೇಕಾದ್ರೆ ಹೆಣ್ಣು ಪಾತ್ರ ಇರ್ಲಿ, ಗಂಡು ಪಾತ್ರ ಇರ್ಲಿ, ತಂದೆ ಪಾತ್ರ ಇರ್ಲಿ, ತಾಯಿ ಪಾತ್ರ, ನಾಟಕ ಬರೀತಾರ, ಅಭಿನಯ ಮಾಡ್ತಾರ, ನಿರ್ದೇಶನ ಮಾಡ್ತಾರ, ಕಂಪನಿ ಕಟ್ಟ್ಯಾರ. ಇಂಥ ಕಲಾವಿದರು ಬಹಳಷ್ಟು ಜನ ಅದಾರ ಅಂತ ಹೇಳಿ ಬಹುತೇಕ ನನಗನ್ಸಿದ ಮಟ್ಟಿಗೆ ಚೆನ್ನಮ್ಮನಗರ ಬಹಳ ಅದೃಷ್ಟ ಮಾಡ್ಯಾರ. ಇಷ್ಟು ಮಂದಿ ಹೆಣ್ಮಕ್ಳ ಮಹಿಳೆಯರು ಪ್ರೀತಿಯಿಂದ ಈ ಜಾನಪದದ ಕಡೆ ಒಲವು ತೋರಿರಲ್ಲ, ಆದ್ರೆ ಮೊಬೈಲ್ನಾಗ ಬರ್ತಕ್ಕಂಥ ಧಾರಾವಾಹಿ ಹೊತ್ತಿಗೆ ಹಿಚ್ಚಿಕ್ಕೊಂತ ಅಂತ ತಿಳ್ಕೊಂಡು ಅದರಿಂದ ಮೊಬೈಲ್ ಹಿಚ್ಚಿಕ್ಕೊಂತ ಮೊಬೈಲ್ ಇಷ್ಟ ಆಗಿದ್ರೆ ವಾರ ಮಾನ್ಯ ಧಾರವಾಡ ಬಸ್ ಸ್ಟ್ಯಾಂಡ್ ಹೋಗ್ಬೇಕು. ಹೆಣ್ಮಕ್ಳು ಕೊಟ್ಟವಾಗಿ ಹೋಗಕ್ಕೆ 3 ವರ್ಷದ ಒಂದು ಮಗು, 1.5 ವರ್ಷದ ಮಗ, ಕೊಂಕಣಗಿದ್ರು 6 ವರ್ಷದ ಮಗ ಅಲ್ಲಿಂದ ಬಸ್ ಕಾಯಕತ್ತೇಳ, ಮೊಬೈಲ್ನ ಮಾತಾಡಕತ್ತೇಳ, ಗಂಡ ಯಾವಾಗ ಬರ್ತೀವಿ ಅನ್ನಕತ್ತೇನ, ಬಂದೈತೆ ಕಸಂತ ಅನ್ನಕತ್ತೇಳ, ಬಸ್ ಬಿಡಾಕತ್ತೈತಿ ತಿಳ್ಕೊಂಡು ಮೊಬೈಲ್ ಕಳ್ದಿರ್ತಾರೆ, ಸೂಟ್ ಕೇಸ್ ಕಳ್ದಿರ್ತಾರೆ, ಒಡವೆಗಳು ಕಳ್ದಿರ್ತಾರೆ, ಎತ್ತಕ್ಕಂತ ಅನೌನ್ಸ್ ಮಾಡಕತ್ತಾರ ಕಂಟ್ರೋಲರ್. ಈ ಹೆಣ್ಮಳಿಗೆ ಕೇಳ್ಕೊತ ಕುಂತಾಗ ಒಬ್ಬ ಯಾವ ಮೊಬೈಲ್ ಕಾಳ ಬಂದು ಕೈಯಾರ ಮೊಬೈಲ್ ಕಸ್ಕೊಂಡ್ಬಿಡ್ತು. ಆಕೆ 1.5 ವರ್ಷದ ಬಗಲಾಗ ಕೂಸ್ ಬಿಡ್ತು, ಮುಂದಿದ್ದು 3 ವರ್ಷದ ಬಿಡ್ತು, ಎದ್ ನಿಂತು 6 ವರ್ಷದ ಬಿಡ್ತು, ಓಡಾಕೈತು. ಕೂಸ್ 1.5 ವರ್ಷದ್ದು ಸಾಯಾಕೈತೈತೆ, ಚೀರಾಕೈತೈತೆ ಅಂತ ತಿಳ್ಕೊಂಡು ಮಂದಿ ಬಸ್ ಸ್ಟ್ಯಾಂಡ್ ಎಲ್ಲರೂ ಆಕೆ ಕರಿಯಾಕೈತಿ. ಹೋಗ ಯಪ್ಪ, ಮಕ್ಕಳು ಬೇಕಾದ್ರೆ ಮತ್ತೆ 3 ವರ್ಷ ಹಡದೇನ, ಮಕ್ಕಳು ಬೇಕಾದ್ರೆ ಮತ್ತೆ 3 ವರ್ಷ ಟೈಮ್ ಐತಿ, ನನಗೆ ಮೊಬೈಲ್ ಕಳ್ಕೊಂಡು ನನ್ನ ಗಂಡ ಕೊಡ್ಸಲ್ಲ ಕೂಡ ಬೇಡ ಆಯ್ತು ಹೋಗ್ಬಿಡ್ತೀನಿ ಅಂತಂದ್ರೆ ಮೊಬೈಲ್ ಹೆಚ್ಚ, ಮಕ್ಕಳು ಹೆಚ್ಚ, ಬದುಕು ಹೆಚ್ಚ, ಮನೆ ಹೆಚ್ಚ ಆಲೋಚನೆ. ಆದ್ರೆ ಮೂಲ ಜಾನಪದವನ್ನು ಬಿಡಬೇಡಿ, ಮೂಲ ಹಾಡುಗಳು ಬಹಳ ಸತ್ವ. ತಾಯಿಯ ನೆನದರ ತಂಗಳ ಬಿಸಿ ಆಯ್ತು, ಗಂಗಾ ದೇವಿ ನನ್ನ ಹಡೆದವನ್ನ ನೆನದರ ಮಾಸಿದ ತಲೆಗೆ ಮಡಿ ಆಯ್ತು. ಏನವರ ಯಾರ ನಾ ಹೇಳಿದ್ದಲ್ಲ, ನನಗೆ ನಮ್ಮವ್ ಕಲಿಸಿದ್ದಿತ್ತು. ಕಾಶಿ ಕರ್ಕೊಂಡು ಹೋಗ್ತೀನಿ, ನಾ ಪ್ರೊಫೆಸರ್ ಆಗಿರೋದು ನಮ್ಮವ್ ಏನ್ ಅನ್ಬೇಕು ನನಗೆ, ಕಾಶಿ ಹೋಗುದಕ್ಕಿಂತ ಲೇಸ ನನ್ನ ಸಂಗಮ, ಹುಡುಗ ಸಂಗಮ ದೊಡ್ಡದಕ್ಕಿಗೆ, ಕಾಶಿ ಹೋಗುದಕ್ಕಿಂತ ಲೇಸ ನನ್ನ ಸಂಗಮ, ಕಾಶಿ ಕರಿಜಾಲಿ ಸಂಗಮ, ಕಾಶಿ ಕರಿಜಾಲಿ ಸಂಗಮಕ್ಕವಾದ ಕೂಸ ಸಂಗಮನಾಥ ಜನದಾನ. ಹೋಗಯಪ್ಪ ಮನೆಗೆ ಸಂಗಮನಾಥದ ಯಾ ಕಾಶಿ ವಿಶ್ವ ನಡಿಯತ್ತ ನನಗೆ ತಲಿ ಹೊಡೆದಾಗ ಈ 100 MA ತಲಿ ಕಟ್ಟ ಒಬ್ಬೊಬ್ಬ. ಓದಿನಲ್ಲಿ ಏನೂ ಇಲ್ಲ, ಬುದ್ಧಿಯಲ್ಲಿ ಏನೂ ಇಲ್ಲ, ಗಳಿಕೆಯೊಳಗೆ ಏನೂ ಇಲ್ಲ. ನಾವು ಮಾತಾಡೋ ಮುಂದಾಗ ಒಂದು ಮಾತೇ, ನಮ್ಮ ಗಂಡ್ರು, ನಮ್ಮ ಹ್ಯಾಂಡ್ರು, ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ಸಹಜ ಮಾತಾಡ್ಬಿಡ್ತೀವಿ ನಾವು. ನಮ್ಮ ಗಂಡ್ರು ಮಕ್ಕಳು, ಗಂಡ್ರು ಇರ್ತಾರೆ, ಹ್ಯಾಂಡ್ರು ಬಿಟ್ರೆ ನೀವು ಹ್ಯಾಂಡ್ರು ಅಂತ ತಿಳ್ಕೊಂಡ್ರೆ ನೀವು ಸರ್ ಅಲ್ಲಿ ಯಾವ ಜೊತೆ ಮಾತಾಡಕತ್ತಿದ್ರು ವ್ಯಕ್ತಿ ಜೊತೆ ಅಂತ ಹೇಳ್ರಿ ನೋಡೋಣ, ಹಂಗ ಬರ್ತದ ಕೈಯಾಗ ಇಟ್ಕೊಂಡ್ರಿ ಮಾತಾಡ ಹೆಂಗ ಅಂತೀವಿ ನಾವು. ಈಚೆಗೆ ಯಾರ ಕೇಳಿದ್ರೆ ನಾವು ಹುಡುಗಿ ಭೇಟಿ ಅಂತ ಆರಾಮದೇನೋ ಆರಾಮದೇನ್ರಿ ಹೇಳ್ತಾರ ಅಂತ, ಏನ್ ಬರ್ತಾನೆ ನಿಮ್ ಗಂಡ ಅಂತ ಕೇಳಿಸ್ಕೊಳ್ಳೋಣ. ಏನ್ರಿ ನನಗೆಲ್ಲ ಪರಿಚಯ ಭಾಳ ಅದೀನಿ, ಏನ್ ಕೊಚ್ಚಿಂದ ಮಾತಾಡ್ರಿ, ನಮ್ಮ ಮನೆಯವ್ರು ಪ್ರೊಫೆಸರ್ ಅದಾರ, ಏನ್ ಮಾಡಕತ್ತಾರ ಅಂತ ಕೇಳಿದ್ರಿ ಹೆಂಗ, ತಪ್ಪತ್ತವ ಪಾನಿ ಕೇಳಿದ್ರ ಹೇಗಿದ್ದಾರೆ ನಿನ್ ಗಂಡಂದಿರು ಅಂತ ಕಸಂತ, ಬ್ಯಾಡ್ರಿ ಮಗಲಿಂದ ಇರ್ಬಿಡ್ರಿ, ಹೇಗಿದ್ದಾರೆ ನಿಮ್ಮ ಗಂಡಂದಿರು ಈಗಿಂದ ಸಾಕ್ರಿ ಮೊದಲಿಂದ ಇಲ್ಲ ಅಂತಲ್ಲ. ಮೂಲ ಜಾನಪದ ಅಂತ ಜನಪದ ತಾಯಿ ಬೇರೆ, ನಮ್ಮ ತಾಯಿಯನ್ನು ಎಷ್ಟು ಗೌರವಿಸ್ತೀವಿ, ತಾಯಿಗೆ ಎದೆಹಾಲ ಎಷ್ಟು ಮುಖ್ಯ, ಜಾನಪದ ಅಷ್ಟು ಮುಖ್ಯ ಆಗ್ತೈತೆ. ನಾವು ಎದೆಹಾಲನ್ನ ಬಿಟ್ಟರೆ ನಮ್ಮ ಜಾಯಿಂಟ್ ಕುಟುಂಬ 5 ಮಂದಿ, ನಮ್ಮಪ್ಪನ ಅಣ್ಣತವ್ರ, ನಾ 7ನೇ ತನಕ ಗೊತ್ತಾದಿಕ್ಕೆ ನಮ್ಮ ಅವ್ವ ತಿಳ್ಕೊಂಡೆ, 7ನೇ ತನ ಅಲ್ಲಿ ತನ ಗೊತ್ತಾಗಲ್ಲ. 5 ಮಂದಿಗೆ ಅವ್ವ ಅನ್ನೋರು ನಾವು. ಆಕೆ ನಮ್ಮ ದೊಡ್ಡಪ್ಪ ನಿಂತಿ ಹೊಡೆದ್ಲು, ನಮ್ಮ ಅವನು ಹೊಡೆದ್ಲು, ಈ ಕಡೆ ನಾನು, ಆ ಕಡೆ ನಮ್ಮ ದೊಡ್ಡಪ್ಪನ ಮಗ. ರಾತ್ರಿ ಯಾವ್ಯಾವಲ್ಲಿ ಹಾಲು ಕುಡಿದೀವಿ ಅನ್ನೋದು ದೇವ್ರಿಗೆ ಗೊತ್ತದ. ಅವ್ರು ಹೇಳ್ತಂದ್ರಿ, ಅವ್ರೇನೋ ಅನ್ನಂತಿದ್ದಿಲ್ಲ, ಈ ಹಾಳು ಹೆಂಗೆ ಬಿಡ್ತದ ಹಂಗ ನಮ್ಮನ್ನು ಬಿಡ್ತದ್ರೆ. ಅಷ್ಟು ತಾಯಿ ಅಂದ್ರೆ ಎದೆ ಹಾಲು ಕುಡಿದ್ರೆ ಅಂತ ತಿಳ್ಕೊಂಡು ಇವತ್ತಿನವರೆಗೂ ಶುಗರ್ ಇಲ್ಲ, ಬ್ಲಡ್ ಪ್ರೆಷರ್ ಇಲ್ಲ, ಸುಡುಗಾಡಿಲ್ಲ.
ಸತ್ಯ ಹೇಳ್ತಾನೆ ನನ್ನ ಮಾತ್ರ ನಾನೇನೇನು ಇದೆಲ್ಲ ಬಿಚ್ಚಿ ಯಾಕಂದ್ರೆ ನಾವೆಲ್ಲ ಓಪನ್ ಹಾಡ್ ಇದು ಬರ್ದಾವೆಲ್ಲ ಓ ಹೇಳಿದ್ರಲ್ಲ ರಾಮಮೂರ್ತಿಯವರು ಹೇಳ್ತಿ ಭಾಳ ಗಟ್ಟಿ ಅಂತ ಹೇಳಿದ್ರೆ ನಾವು ಹೇಳ್ತೀವಿ ಬಣ್ಣ ಜೊತೆ ನಮ್ಮ ಹಳೆ ಬರೀ ಅದಕ್ಕೂ ಬೇಡ ಈಗ ಇಲ್ಲಿ ಬಂದಿಲ್ಲ ನಾವು ನಿಮ್ಮಿದ್ರೆ ಮಾತಾಡ್ರಿ ಚಂದ ಮಾತಾಡಿದ್ರಿ ಏನು ಚಂದ ಹೇಳಿದ್ರೆ ಹೇಳ್ತೀರಿಲ್ಲ ನಾನು ಎತ್ತಿ ಕೇಳಿದ್ರೆ ಹೋಗ್ಯ ನೋಡ್ಬೋದು ಹರಿಗಳಾಗ ವಾಲ್ಮೀಕಿ ಸರದಾರ ಊರಿಗೆಲ್ಲ ಚೆನ್ನದಾರ ಮನಿ ಮುಂದ ಬಿಂದಾರ ನಾವೇನ್ ಮಾಡ್ತೀವಿ ರಾತ್ರಿ ಚಾಪ್ ಕೊಟ್ಟಿರ್ತೀವಿ ನೋಡ್ತೀವಿ ಮೊದಲು ಆಕಾರ ನಾವು ಮುಖದ ಮೇಲೆ ಅಂತಿ ಗಣಪತಿ ನೋಡಿದ ಕೊಳ್ಳೆ ಹಿಂಗ ಆಚಾರ್ಯ ಬಂದ್ಕೊಳ್ಳ ನೋಡಿದ್ವಿ ಅದ ನಗಕ್ಕಿತ್ತು ಗಣಪತಿ ಚಂದದ ಗಣಪತಿ ಚಂದ ಆಪ್ತರ ಹೆಂಗ್ ಮಾಡಿದ್ರೆ ಗಣಪತಿ ಬಾಬಗನ ಅಂತ ನೋಡಿದ್ ಕೂಡ ಹೋಗ್ಬಿಡ ಮುಖ ಏನಾರ ₹1 ಆಕಾರದಾಗ ಇತ್ತು ಕೆಜಿ ಹೋಗ್ಬಿಡ್ತು ಅದು ಏನಾರ 5 ಪೈಸೆ 10 ಪೈಸೆ ಆಕಾರ ಇತ್ತು ಬಿತ್ತಿದ್ವಿ ಒಂದು 2 ತಾಸು ಗಂಟ್ಲು ಒಳಗೆ ಬರೋದಕ್ಕೇನ ಆ ಶಾಲೆ ರಾಮ್ ಕೊಟ್ಟಿರ್ತಾರ ನಮ್ಮ ಮಗಳಿಗೆ ಕೊಟ್ಟಿದ್ರು ಆ ಶಾಲೆ ತಗೊಂಡಾಗಿ 50% ವಿನ್ ಆದ ರಾಮು ಏನಾರ ಒಂದು ಪಾಕಿಟ್ ಕೊಟ್ಟಿದ್ರೆ ಈಗ ತೋರಿಸ್ಬಿಟ್ರ ಸರಿ ಒಂದ್ ಕಡೆ ಹೋಗಿ ಬಂದ್ಬಿಡ್ರಿ ಕೈ ನೋಡಿ ಕರೆಯುವಂತ ಹೆಣ್ಮಕ್ಳು ಮನೆಯೊಳಗೆ ಅಂತ ನೀವು ಎಲ್ಲರೂ ಕಲ್ಯಾಣ ಸಾಧ್ಯತೆ ಸಾಧ್ಯತೆ ಇಲ್ಲ ಅಮ್ಮರ ಮನೆ ಬಿಟ್ಟು ಹೊರಗೆ ಬಂದು ಇಷ್ಟೆಲ್ಲ ಸಂಘಟನೆ ಮಾಡ್ಯಾರ ಅಂತ ತಿಳ್ಕೊಂಡಂತೆ ಇವತ್ತೊಂದು ಮಹಿಳಾ ಬಂದಣ ಇವತ್ತು ಒಳ್ಳರ ಮಾಡ್ತೀವಿ 30 ವರ್ಷದಿಂದ 30 ವರ್ಷ ಅವ್ರು ಏರ್ಪಟ್ರ ಗಿಜಾಕ ಬರ್ತೀರ ಯವ್ವ ಏನ್ ಮಾಡೋದು ನಮ್ಮಲ್ಲಿ ನಾಲ್ಕು ಪೀಸ್ ಬರ್ತಾರ ಬಂದ್ಬಿಟ್ರು ಇವ್ ಸುಜಾತ ಬೇಡ ಮೊದಲು ಸಾಕಾಗಿರ್ತಾರೆ ವಾಣಿ ಅಂದ್ರು ಏವ ಏನು ಗೊತ್ತಾಗ್ತೀರ ಹೋಗುದಾರ ಮನೆಗೆ ಗಿರಿಜಾಕಾರ ಬರ್ತೀರನಂತೆ ಏನ್ ಕಿರಿಕಿರಿ ಏನ್ ಗಂಟೆ ಎಲ್ಲೊಳ ಯೋಚನೆ ಮಾಡಿ ಕೂರ್ತೀವಿ ಗಂಡನ ಜೊತೆ ಬಿಡುದು ಮಕ್ಕಳ ಜೊತೆ ಬಿಡುದು ಮೊಮ್ಮಕ್ಕಳ ಬಂದಾಗ ಬಿಡುದು ಏನ್ರಿ ಅಕ್ಕವ್ರು ಸೇರಿ ಗಂಟು ಬಿದ್ದಾಗ ಅವ್ರಿಗೆ ಉಂಟು ತಾಯಿ ಬಗ್ಗೆ ಮಗುವಿನ ಬಗ್ಗೆ ಕುಟುಂಬದ ಬಗ್ಗೆ ಗಂಡನ ಬಗ್ಗೆ ಮಕ್ಕಳ ಬಗ್ಗೆ ಸಂಸಾರದ ಬಗ್ಗೆ 1000 ಹಾಡು ಹೇಳಿಸಿ ನಿಮಗೆ ಒಂದು ಒಳ್ಳೆ ಸಂಸ್ಕಾರ ಕೊಡ್ಬೇಕಂತ ಅವ್ರು ಕರೆದಾರೆ ನೀವು ಅಲ್ಲಿ ಬ್ಯಾಡ ಅಂತ ಸುದ್ದಿ ಮತ್ತ ಈಗೀಗ ಫೋನ್ ಮಾಡೋದು ಗೀತಕ್ಕ ಬಂದಿದ್ರಂದ್ರೆ ಸುಜಾತಕ್ಕ ಅಂತಿರಲ್ಲ ಇವ ಮನೆಗೆಲ್ಲ ಹೇಳ್ಬಿಟ್ಟಿದ್ದೀನಿ ಹೊರಕ್ಕಿರಿ ಆಯ್ತು ಒಳಗೆ ಇಟ್ಕೊಂಡು ಕೂತು ಬಿಟ್ಟಿದೆ ಮನೆಗೆ ಎದ್ದು ಮಾರಿ ಗಿದಿಬೇಕ್ರಿ ಮನೆಗೆ ಎದ್ದು ಮಾರಿ ಗಿದಿಬೇಕಂತ ಎಲ್ಲರೂ ಕುಡೀರಿ ಎಷ್ಟು ಚಂದ ಅನಿಸ್ತದಂತ ಯಾಕಂತಂದ್ರೆ ಈ 10ರಿಂದ ಇನ್ನೊಬ್ಬ ಬರ್ತಾನ ಇನ್ನೊಂದು ಬಂದು ಇನ್ನೂ ಬೇರೆ ಬೇರೆ ನಾವು ಹೇಳೋ ಅವು ಅವ್ನಿಗೆ ಹೇಳಿದ್ರಕ್ಕೆ ಹೇಳ್ತೇನೆ ಏ ಬರ್ತೀನಿ ನಾನು ಸಹಿಸ್ಕೊಳತ್ತೇನೆ ನೋಡ ಮೇಡಮ್ ಏನಂತ ನಿಮ್ಮ ಪ್ರಶ್ನೆ ಏನ ಕೇಳಿದ್ರೆ ನಾ ಉತ್ತರ ಕೊಡೋದ ಮರೆತು ಬಿಟ್ಟಿನಿ ಅಂದ್ರ ಅಲ್ರಿ ನಮ್ಮ ಮನೆ ಮನ್ನ ಮರ್ತಾರ ನೀವು ಉತ್ತರ ಕೊಡೋದು ಏನ್ ದೊಡ್ಡ ಸೇರಿ ಸಮಸ್ಯೆ ನಾವು ಕಾಳಗ ಬಗ್ಗೆ ಮಾತಾಡಕತ್ತೀವಿ ಪುಟಾಣಿ ಹೇಳಕತ್ತೀವಿ ಇಷ್ಟೇ 10 ದಿವಸ ಶಿಬಿರ 10 ದಿವಸ ಶಿಬಿರ ಇರ್ತಾರೆ 10 ದಿವಸದೊಳಗೆ ನಿಮ್ಗೆ ಏನೆಲ್ಲ ಸಿಗ್ತದ ಮೂಲ ಜಾನಪದವನ್ನ ನೀವು ಕಲ್ಕೊಂತೀರಿ ಮೂಲ ನಮ್ಮವ್ರಂಗೆ ಆಗ್ತೀರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಿಲ್ಲ ಕಣ್ಣು ಆಪರೇಷನ್ ಆಗ್ಯದ ನನಗೆ ದಿವಸ ಆತಲ್ಪ ಆಪರೇಷನ್ ಆದ್ರೂ ಬಿಡುದಿಲ್ಲ ಕಣ್ಣು ತೆಗೆದ್ರು ಬಿಡುದಿಲ್ಲ ಬಾಯಿ ತೆರೆದಲ್ಲ ಬಾ ಅಂತ ಬಾಯಿಗೆ ಏನು ಆಪರೇಷನ್ ಆಗಿಲ್ಲ ಬಾಯ್ ಅಂತ ಬಂದೆ ಸಂತೋಷ ಅನಿಸ್ತದೆ ಪ್ರಪಂಚ ಎಲ್ಲ ನೋಡಿಲ್ಲ ಈ ದೇಶದ ಎಲ್ಲಾ ರಾಜ್ಯಗಳು ಎಲ್ಲಾ ವಿಷಯಗಳು ಭೇಟಿ ಕೊಟ್ಟ ಪ್ರದೇಶ ಎಲ್ಲ ತಿರುಗಾಡಿದ್ದೀನಿ ಆದ್ರೆ ನಮ್ಮ ದೇಶದೊಳಗಿರ್ತಕ್ಕಂಥ ತಾಯಿ ನಮ್ಮ ದೇಶದೊಳಗಿರ್ತಕ್ಕಂಥ ಸಂಸ್ಕೃತಿ ಬೇರೆ ದೇಶದಲ್ಲಿ ವಿವೇಕಾನಂದ ಅಮೇರಿಕದ ನಿಮ್ಮ ದೇಶದ ಹೆಣ್ಮಕ್ಳನ್ನ ಹೆಂಗೆ ಕಾಣ್ತಾರೆ ಅಮೇರಿಕದವ ಹೇಳ್ತಾರೆ ಹೆತ್ತ ತಾಯಿ ಒಬ್ಬಳನ್ನು ಬಿಟ್ಟು ಉಳಿದವ್ರನ್ನೆಲ್ಲ ನಾವು ಬೇಕಾದಾಗ ನಾವು ಅಳಿಸ್ಕೊಳ್ತೀವಿ ಹೆತ್ತ ತಾಯಿ ಒಬ್ಬಬೇಕಿರ್ತೀವಿ ವಿವೇಕಾನಂದರು ಬಹಳ ಸಡನ್ ಆಗಿ ಉತ್ತರ ಕೊಡ್ತಾರೆ ಮಾಡಿಕೊಂಡ ಹೆಂಡತಿಯನ್ನು ಬಿಟ್ಟು ಉಳಿದವರೆಲ್ಲರನ್ನು ತಾಯಿದರಂತೆ ಕಾಣ್ತಾರೆ ಈಗ
ಮನಿ ಸೊಬಗಲ್ಲ, ಊರ್ ಸೊಬಗಲ್ಲ, ದೇಶದ ಸೊಬಗಲ್ಲ, ಜಗತ್ತಿನ ಸೊಬಗ ಮಹಿಳೆ. ಯಾಕಂದ್ರೆ ಜನ್ಮ ಕೊಟ್ಟಂತ ತಾಯಿಗಿಂತ ಮೂಲ ಆದದ್ರ ಬಗ್ಗೆ ಬೇದಿರ್ಬೋದಾದ್ರೆ ಮೂಲವನ್ನು ಹಿಡ್ಕೊಂಡು ನಾನು ಬದುಕಲೇಬೇಕು. ಯಾಕಂದ್ರೆ ಆ ಎದೆ ಹಾಲು ನಮ್ಮೊಳಗೆ ಯಾವಾಗಲೂ ಸಂಸ್ಕೃತಿಯನ್ನು ಬಿಂಬಿಸ್ತಾ ಇರ್ತಾವೆ ಅಂತ ತಿಳ್ಕೊಂಡು ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಾವು ರಾಮ ಊರಿಗೋದು ನಾನು ಭಾಳ ಖುಷಿ ಅನಿಸುತ್ತೆ. ಭೂಮಿಟಿ ಹಾಕೋರು ಮಾತಾಡಕ್ಕೆ ಅವ್ರು ಏನು ಓದ್ಯಾರ ಅಂತ ಕೇಳ್ಬೋದು. ನಮ್ಗೆ ಭಾಳ ಚೆನ್ನಾಗಿ ಆಕ್ಟಿಂಗ್ ಮಾಡಕ್ಕಾರೆ. ಏನು ಮನೆಯವ್ರ ಕಡೆ ತರಬೇತಿ ತಗೊಂಡು ಏನು ಇವ್ರ ತರಬೇತಿ ತಗೊಂಡು ಅವ್ರು ಇವತ್ತು ಕಾರ್ಯಕ್ರಮ ಬರ್ಲಾರ್ದಾಗ ಆಗಿತ್ತು ಏನಾದ ಒಟ್ಟು ಒಂದು ಒಂದೇನೋ ಸಮಥಿಂಗ್ ಇಸ್ ಹಾಕೊಂಡ್ರೆ ಹೋಗ್ತೇನೆ ಅವರೇ ಇನ್ಸ್ಪಿರೇಷನ್. ಭಾಳ ಚಲೋ ಅದ. ಯಾಕಂದ್ರೆ ನಾವೆಲ್ಲ ಸ್ಪೈರ್ ಆಗಿದ್ದ ಮಾಡ್ರೆ ಮೇಡಮ್ ನಮಗೆ ಇನ್ಸ್ಪೈರ್ ಆಗಿರೋ ಭಾಳ ಕಷ್ಟಪಟ್ಟು ಒಳ್ಳೆಯ ಕಾರ್ಯಕ್ರಮ ಉದ್ಘಾಟನೆ ಮಾಡಿಸಿದ್ದೀರಿ. ನೀರು ಹಾಕಿ ಗೌಡ್ರು ಇರ್ದಾರ ಅದ್ರ ಮೇಲೆ ನಾನು ಸಂಗೀತದ ತಪ್ಪಡಿ ಹೊಡೆದೀನಿ. ಯಾಕಂದ್ರೆ ನೀರು ಯಾರೋದರ ಸಸಿ ಚಿಗುರೋದಿಲ್ಲ, ಸಂಗೀತಕ್ಕೆ ಸಸಿ ನಾನೇ ಚಿಗುರು ಚೂಡ ಅಂತಕ್ಕಂಥದ್ದು ನೀರು ಕೊಡೋದ, ಸಂಗೀತ ಕೊಡೋದ. ನಿಮ್ಮೆಲ್ಲರ ಮಧ್ಯದಲ್ಲಿ ಉದ್ಘಾಟನೆಗೆ ತಿಳಿದಂಥ ನಾಲ್ಕು ಮಾತುಗಳನ್ನು ಹೇಳಿದ್ದೀನಿ. ಎಲ್ಲ ಒದಿಸಿ ನನ್ನ ಮಾತುಗಳು.